ಕ್ವಶನ್ ನಂಬರ್ 1. ವಾಯುಮಂಡಲದಲ್ಲಿ ಸಾರಜನಕದ ಶೇಕಡಾವಾರು ಪ್ರಮಾಣ ಎಷ್ಟು? 64%, 52%, 78%, 74%. ವಾಯುಮಂಡಲದಲ್ಲಿ ಸಾರಜನಕದ ಪ್ರಮಾಣ ಶೇಕಡಾವಾರು ಎಷ್ಟಿದೆ? 64, 52, 78, 74. ವಾಯುಮಂಡಲದಲ್ಲಿ ಸಾರಜನಕದ ಪ್ರಮಾಣ ಎಷ್ಟಿದೆ? ಕೇಳಿಸ್ತಾ ಇದೆ ನನ್ನ ಮಾತ? ಕೇಳಿಸ್ತಾ ಇದೆಯಲ್ಲ? ಸರಿಯಾದಂತ ಉತ್ತರ 78% ಕರೆಕ್ಟ್ ಆನ್ಸರ್ ನೋಡಿ. 78%. ವಾಯುಮಂಡಲದಲ್ಲಿ ಸಾರಜನಕದ ಪ್ರಮಾಣ ಎಷ್ಟಿದೆ ಅಂತ ಕೇಳಿದನ್ ಕ್ವಶನ್. ಅಫ್ಘಾನಿಸ್ತಾನ. ಯಾಕ ವಾಯುಮಂಡಲದಲ್ಲಿ ಸಾರಜನಕದ ಪ್ರಮಾಣ ಎಷ್ಟಿದೆ ಅಂತಂದ್ರೆ 78.08 ನೋಡಿ. ವಾಯುಮಂಡಲದ ಸಂಯೋಜನೆ ಮತ್ತು ರಚನೆಯನ್ನು ತೆಗೆದುಕೊಂಡಾಗ ವಾಯುಮಂಡಲದ ಸಂಯೋಜನೆ ಮತ್ತು ರಚನೆ. ವಾಯುಮಂಡಲವು ವಿವಿಧ ಅನಿಲಗಳು, ನೀರಾವಿ, ಧೂಳಿನ ಕಣಗಳ ಸಮ್ಮಿಶ್ರಣವಾಗಿದೆ. ಈ ಸಂಯೋಜನೆಯು ಕಾಲದಿಂದ ಕಾಲಕ್ಕೆ ಮತ್ತು ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸವನ್ನು ಹೊಂದಿದೆ. ವಾಯುಮಂಡಲವು ಎಷ್ಟಿದೆ ಅಂತಂದ್ರೆ 78% ಸಾರಜನಕ ಇದೆ, 21% ಏನಿದೆ ಅಂದ್ರೆ ಆಕ್ಸಿಜನ್ ಇದೆ, ಆಮ್ಲಜನಕದ ಪ್ರಮಾಣ ಇದೆ 21%, 78% ಸಾರಜನಕ ಇದೆ. ಈ ಅನಿಲಗಳು ವಾಯುಮಂಡಲದಲ್ಲಿ ಹೇರಳವಾಗಿದ್ದು ಜೀವಿಗಳಿಗೆ ಅವಶ್ಯಕವಾಗಿದೆ. ಉಳಿದ ಎಲ್ಲಾ ಅನಿಲಗಳು 1% ಗಿಂತ ಕಡಿಮೆ ಅದಾವ. ಎಲ್ಲ ನಿಯಾನ್ ಆಗಿರಬಹುದು, ಓಜನ್ ಆಗಿರಬಹುದು, ಹೀಲಿಯಂ ಆಗಿರಬಹುದು, ಮೀಥೇನ್ ಆಗಿರಬಹುದು, ಕ್ರೆಪ್ಟಾನ್ ಆಗಿರಬಹುದು, ಕ್ಸಿನಾನ್ ಆಗಿರಬಹುದು, ಇವೆಲ್ಲವೂ ಕೂಡ. ಹವಾಮಾನದ ಉತ್ಪಾದಕ ವಲಯ ಎಂದು ಯಾವ ಮಂಡಲವನ್ನು ಕರೆಯುತ್ತಾರೆ? ಹವಾಮಾನದ ಉತ್ಪಾದಕ ವಲಯ ಎಂದು ಯಾವ ಮಂಡಲವನ್ನ ಕರೆಯುತ್ತಾರೆ? 54% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಪರಿವರ್ತನಾ ಮಂಡಲ. ರೈಟ್ ಆನ್ಸರ್ ನೋಡಿ. ಪರಿವರ್ತನಾ ಮಂಡಲ ಸರಿ ಉತ್ತರ. ಹವಾಮಾನದ ಉತ್ಪಾದಕ ವಲಯ ಎಂದು ಯಾವ ಮಂಡಲವನ್ನು ಕರೆಯುತ್ತಾರೆ ಅಂದ್ರೆ ಪರಿವರ್ತನಾ ಮಂಡಲ. ರೈಟ್ ಆನ್ಸರ್. ಪರಿವರ್ತನಾ ಮಂಡಲ ಇದು ಟ್ರೋಪೋಸ್ ಅಂತ ಕರೀತಾರೆ. ಗ್ರೀಕ್ ಭಾಷೆಯಿಂದ ಬಂದಿದೆ. ಮಿಶ್ರಣ, ಟರ್ಬುಲೆನ್ಸ್ ಅಂತ ಕರೀತಾರೆ. ಇಲ್ಲಿ ಹವಾಮಾನದ ಘಟಕಾಂಶಗಳು ಏನಾಗ್ತಾವ ಅಂದ್ರೆ ಬದಲಾವಣೆ ಆಗ್ತವೆ. ಆ ಬದಲಾವಣೆ ಹೊಂದುವುದರಿಂದ ಇದನ್ನ ಏನ್ ಕರೀತಾರೆ ಅಂದ್ರೆ ಹವಾಮಾನದ ಉತ್ಪಾದಕ ವಲಯ ಅಂತ ಕರೀತಾರೆ. ಅಂದ್ರೆ ಗಾಳಿ, ಮಳೆ, ಮಿಂಚು, ಗುಡುಗು, ಸಿಡಿಲು ಇವುಗಳೇನಾಗ್ತಾವ ಅಂದ್ರೆ ಪರಿವರ್ತನೆ ಆಗ್ತವೆ. ಸಮಭಾಜಕ ವೃತ್ತದಲ್ಲಿ ಅದರ ವ್ಯಾಪ್ತಿ ಎಷ್ಟಿದೆ ಅಂದ್ರೆ 8 ಕಿಲೋಮೀಟರ್ ಇದ್ದು, ಧ್ರುವ ಪ್ರದೇಶದಲ್ಲಿ 8 ಕಿಲೋಮೀಟರ್, ಸಮಭಾಜಕ ವೃತ್ತದಲ್ಲಿ 18 ಕಿಲೋಮೀಟರ್. ಸರಾಸರಿ ಏನ್ ಪರಿಗಣಿಸಿ ಅಂದ್ರೆ 10 ಕಿಲೋಮೀಟರ್ ಅಂದೆವು. ಪ್ರತಿ 1000 ಮೀಟರ್ ಮೇಲೆ ಹೋದಂತೆ 6.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ. ಆದ್ದರಿಂದ ಇದನ್ನ ಏನ್ ಕರೀತಾರೆ ಅಂದ್ರೆ ಪರಿವರ್ತನಾ ಮಂಡಲ ಅಂತ ಕರೀತಾರೆ. ಪರಿವರ್ತನಾ ಮಂಡಲ ಅಂದ್ರೂ ಒಂದೇ, ಹವಾಗೋಳ ಅಂದ್ರೂ ಒಂದೇ. ಪರಿವರ್ತನಾ ಮಂಡಲಕ್ಕಿರುವ ಇನ್ನೊಂದು ಹೆಸರೇ ಹವಾಗೋಳ ಅಂತೇಳಿ ಕರೀತಾರೆ. ವಾಯುಮಂಡಲದ ಅತ್ಯಂತ ಶೀತ ಸ್ತರ ಯಾವುದು? ಮಧ್ಯಂತರ ಮಂಡಲ, ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಉಷ್ಣತಾ ಮಂಡಲ. ವಾಯುಮಂಡಲದ ಅತ್ಯಂತ ಶೀತ ಸ್ತರ ಯಾವುದು? ಶೀತ ವಲಯ ಅಂತ ಹೇಳಿ ಕರಿತೀವಿ. ಯಾವುದನ್ನು ಶೀತ ವಲಯ ಅಂತ ಹೇಳಿ ಕರಿತೀವಿ? 51% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮಧ್ಯಂತರ ಮಂಡಲ ರೈಟ್ ಆನ್ಸರ್ ನೋಡಿ. ಮಧ್ಯಂತರ ಮಂಡಲವನ್ನ ಶೀತ ವಲಯ ಅಂತ ಹೇಳಿ ಕರಿತೀವಿ. ವಾಯುಮಂಡಲದ ಅತ್ಯಂತ ಶೀತ ಸ್ತರ ಯಾವುದಂದ್ರೆ ಮಧ್ಯಂತರ ಮಂಡಲ. ಅದಕ್ಕೆ ಇಲ್ಲಿ ಉಲ್ಕಿಗಳು ಏನಾಗ್ತಾವ ಅಂದ್ರೆ ಭಸ್ಮಗೊಳ್ತವೆ.
ವಾಯುಮಂಡಲದ ಯಾವ ವಲಯದಲ್ಲಿ ಉಲ್ಕಿಗಳು ಭಸ್ಮಗೊಳ್ಳುತ್ತವೆ ಅಂದ್ರೆ ಮಧ್ಯಂತರ ಮಂಡಲದಲ್ಲಿ. ಯಾಕಂದ್ರೆ ಅಷ್ಟು ತಂಪಿರ್ತದೆ, -95 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರ್ತದೆ. -95 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದ್ದು ಇದು ವಾಯುಮಂಡಲದಲ್ಲಿ ಅತ್ಯಂತ ತಂಪಾದ ವಲಯ ಅಂತೇಳಿ ಗುರುತಿಸ್ತೀವಿ. ನೋಡಿ, ವಾಯುಮಂಡಲದಲ್ಲಿಯೇ ಅತ್ಯಂತ ಶೀತವಾಗಿರುವಂತ ವಲಯ ಅಂದ್ರೆ ಮಧ್ಯಂತರ ವಲಯ ಅಂತ ಕರಿತೀವಿ. ಮಧ್ಯಂತರ ಮಂಡಲ ಇದೆಯಲ್ಲ, ವಾಯುಮಂಡಲದಲ್ಲಿ ಅತ್ಯಂತ ಶೀತವಾಗಿರುವಂತ ವಲಯ. ಗೋಳದ ಮೇಲಿರುವ ಒಟ್ಟು ಒತ್ತಡದ ಪಟ್ಟಿಗಳೆಷ್ಟು? ಗೋಳದ ಮೇಲಿರುವ ಒಟ್ಟು ಒತ್ತಡದ ಪಟ್ಟಿಗಳು 4 ಪಟ್ಟಿಗಳು, 7 ಪಟ್ಟಿಗಳು, 6 ಪಟ್ಟಿಗಳು, 8 ಪಟ್ಟಿಗಳು. ಗೋಳದ ಮೇಲಿರುವ ಒಟ್ಟು ಒತ್ತಡದ ಪಟ್ಟಿಗಳೆಷ್ಟು? ಸರಿಯಾದಂತ ಉತ್ತರ 7 ಒತ್ತಡದ ಪಟ್ಟಿಗಳದ ಟೋಟಲ್. ವಾಯುಮಂಡಲದ ಮೇಲೆ ಕಂಡು ಬರುವಂತ ಒಟ್ಟು ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟಂದ್ರೆ 7. ಪ್ರಮುಖ ಒತ್ತಡ ಪಟ್ಟಿಗಳು ಪ್ರಪಂಚದಲ್ಲಿ ಒಟ್ಟು 7 ಒತ್ತಡ ಪಟ್ಟಿಗಳನ್ನು ಗುರುತಿಸ್ತೀವಿ. ಅವು ಯಾವುವು? ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಉಪ ಉಷ್ಣ ವಲಯದ ಹೆಚ್ಚು ಒತ್ತಡ ಪಟ್ಟಿ, ಅವು 2 ಬರ್ತವೆ. ಉಪಧ್ರುವ ವಲಯದ ಕಡಿಮೆ ಒತ್ತಡ ಪಟ್ಟಿ, ಇನ್ನು ಧ್ರುವ ಪ್ರದೇಶದ ಹೆಚ್ಚು ಒತ್ತಡ ಪಟ್ಟಿ. ಒಟ್ಟು ಟೋಟಲ್ ಪಟ್ಟಿಗಳ ಸಂಖ್ಯೆ ಎಷ್ಟಂದ್ರೆ ಇಲ್ಲಿ ನೋಡಿ, ಇದು ಸಮಭಾಜಕ ವೃತ್ತ, ಇದನ್ನು ವೃತ್ತ, ಇದು ಸಮಭಾಜಕ ವೃತ್ತ. ಉತ್ತರದಲ್ಲಿ ಉಪ ಉಷ್ಣ ವಲಯ, ದಕ್ಷಿಣದಲ್ಲಿ ಉಪಧ್ರುವ ವಲಯ, ದಕ್ಷಿಣದ ಉಪಧ್ರುವ ವಲಯ, ಧ್ರುವ ಪ್ರದೇಶ. ಟೋಟಲ್ ಪಟ್ಟಿಗಳು ನೋಡಿ, 1 2 3 4 5 6 7. ಭೂಮಿ ಮೇಲೆ ಒತ್ತಡ ಪಟ್ಟಿಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 7 ಒತ್ತಡ ಪಟ್ಟಿ ಅಂತ ಕರಿತೀವಿ. ಆ 7 ಒತ್ತಡ ಪಟ್ಟಿಗಳು ಯಾವಂದ್ರೆ, ಒಂದದ್ದು ಇದ್ಯಾವಂದ್ರೆ ಸಮಭಾಜಕ ವೃತ್ತ. ಇದು ಸಮಭಾಜಕ ವೃತ್ತ. ಸಮಭಾಜಕ ವೃತ್ತ ಇದಕ್ಕೆ ಅಂತ ಕರಿತೀವಿ ಉಪೋಷ್ಣ ವಲಯದ ಒತ್ತಡ ಪಟ್ಟಿ ಅಂತ ಕರಿತೀವಿ. ಇದನ್ನು ಉಪೋಷ್ಣ ವಲಯದ ಒತ್ತಡ ಪಟ್ಟಿ. ಇದು ಉಪಧ್ರುವ ವಲಯದ ಕಡಿಮೆ ಒತ್ತಡ ಪಟ್ಟಿ, ಇದು ಧ್ರುವ ವಲಯದ ಹೆಚ್ಚು ಒತ್ತಡ ಪಟ್ಟಿ. ಉತ್ತರ ಧ್ರುವ ಮತ್ತೆ ದಕ್ಷಿಣ ಧ್ರುವ ಅಂತೇಳಿ ಗುರುತಿಸ್ತೀವಿ. ಇಂದಿರಾ ಪಾಯಿಂಟ್ ಭಾರತದ ಯಾವ ದ್ವೀಪದಲ್ಲಿ ನೆಲೆಸಿದೆ? ಇಂದಿರಾ ಪಾಯಿಂಟ್ ಇದೆಯಲ್ಲ, ಈ ಇಂದಿರಾ ಪಾಯಿಂಟ್ ಅನ್ನೋದು ಭಾರತದ ಯಾವ ದ್ವೀಪದಲ್ಲಿ ನೆಲೆಸಿದೆ ಅಂತ ಕ್ವಶನ್ ಆಗಿದೆ. ಗ್ರೇಟ್ ನಿಕೋಬಾರ್, ಲಿಟಲ್ ನಿಕೋಬಾರ್, ಮಧ್ಯ ಅಂಡೋಮಾನ್, ಚಿಕ್ಕ ಅಂಡೋಮಾನ್. ಇಂದಿರಾ ಪಾಯಿಂಟ್ ಇದೆಯಲ್ಲ, ಅದು ಎಲ್ಲಿದೆ? ಗ್ರೇಟ್ ನಿಕೋಬಾರದಲ್ಲಿದೆ, ಲಿಟಲ್ ನಿಕೋಬಾರದಲ್ಲಿದೆ, ಮಧ್ಯ ಅಂಡೋಮಾನದಲ್ಲಿದೆ, ಚಿಕ್ಕ ಅಂಡೋಮಾನದಲ್ಲಿದೆ. ಅಂಡೋಮಾನ್ ಮತ್ತು ನಿಕೋಬಾರ್ ಅಂತ ಕರಿತೀವಿ. ಅಂಡೋಮಾನ್ ಮತ್ತು ನಿಕೋಬಾರ್. ಯಾವ ಒಂದು ಇಂದಿರಾ ಪಾಯಿಂಟ್? ಯಾಕಂದ್ರೆ ಭಾರತ ದೇಶದ ಇದು ದಕ್ಷಿಣದ ತುತ್ತು ತುದಿ ಅಂತ ಗುರುತಿಸ್ತೀವಿ ಇದನ್ನು. ಭಾರತದ ದಕ್ಷಿಣದ ತುತ್ತು ತುದಿ. 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಗ್ರೇಟ್ ನಿಕೋಬಾರ್, ರೈಟ್ ಆನ್ಸರ್ ನೋಡಿ. ಗ್ರೇಟ್ ನಿಕೋಬಾರ್. ಇಂದಿರಾ ಪಾಯಿಂಟ್ ಭಾರತದ ಯಾವ ದ್ವೀಪದಲ್ಲಿ ನೆಲೆಸಿದೆ ಅಂದ್ರೆ ಗ್ರೇಟ್ ನಿಕೋಬಾರ್ ಸರಿಯಾಗಿರುವಂತ ಉತ್ತರ. ಗ್ರೇಟ್ ನಿಕೋಬಾರ್ ನೋಡಿ. ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್, ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಇಂದಿರಾ ಕೋಲ್. ದಕ್ಷಿಣದ ತುದಿ ಯಾವಂದ್ರೆ ಭೂ ತುದಿ ಅಂದ್ರೆ ತಮಿಳುನಾಡಿನ ಕನ್ಯಾಕುಮಾರಿ. ಕನ್ಯಾಕುಮಾರಿಗಿರುವಂತ ಇನ್ನೊಂದು ಹೆಸರೇ ಕೇಪ್ ಕ್ಯಾಮೋರಿನ್ ಅಂತ ಕರೀತಾರೆ. ಕೇಪ್ ಕ್ಯಾಮೋರಿನ್ ನೆನ್ಪಿಡಿ, ಕೇಪ್ ಕ್ಯಾಮೋರಿನ್. ಇನ್ನ ಸರ್ಕ್ರಿಕ್ ಪಶ್ಚಿಮ ತುದಿ, ಇನ್ನ ಪೂರ್ವ ತುದಿ ಲೋಹಿತ್. ದಕ್ಷಿಣದ ಉತ್ತರ ತುದಿ ಯಾವ್ದಂತಂದ್ರೆ ಇಂದಿರಾ ಪಾಯಿಂಟ್ ನೋಡಿ. ಆ ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂದ್ರೆ ಗ್ರೇಟ್ ನಿಕೋಬಾರದಲ್ಲಿ ಕಂಡು ಬರ್ತದೆ. ಸಿಂಪಲ್. ಭಾರತದ ಉತ್ತರ ತುದಿ ಯಾವುದು? ಸರ್ಕ್ರಿಕ್. ದಕ್ಷಿಣ ತುದಿ ಕನ್ಯಾಕುಮಾರಿ, ಪಶ್ಚಿಮ ತುದಿ ಗುಜರಾತ್ ರಾಜ್ಯದ ಗೌಹಾರ ಮತ್ತೆ ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿಬಿಡಿ. ದಕ್ಷಿಣದ ತುದಿ ಯಾವ್ದಂತಂದ್ರೆ ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಲ್ಲಿದೆ ಅಂತಂದ್ರೆ ಇದು ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಕಾರ್ ನಿಕೋಬಾರ್, ಲಿಟಲ್ ನಿಕೋಬಾರ್,
ಗ್ರೇಟ್ ನಿಕೋಬಾರ್. ಗ್ರೇಟ್ ನಿಕೋಬಾರದ ಕೆಳಭಾಗದಲ್ಲಿ ಕಂಡು ಬರುತ್ತದೆ. ಭಾರತ ಮತ್ತು ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿಯನ್ನ ಏನೆಂದು ಕರೆಯುತ್ತಾರೆ? ಭಾರತ ಮತ್ತು ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಏನೆಂದು ಕರೀತಾರೆ? ಡ್ಯೂರೆಂಡ್ ಗಡಿ ರೇಖೆ ಅಂತ ಕರೀತಾರೆ, ಮ್ಯಾಕ್ ಮೋಹನ್ ರೇಖೆ ಅಂತ ಕರೀತಾರೆ, ರ್ಯಾಡ್ಕ್ಲಿಫ್ ರೇಖೆ ಅಂತ ಕರೀತಾರೆ, 8 ಡಿಗ್ರಿ ಅಂತ ಕರೀತಾರೆ. ಯಾವ ಹೆಸರನ್ನು ಕರೀತಾರೆ? ಭಾರತ ಮತ್ತು ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಏನೆಂದು ಕರೆಯುತ್ತಾರೆ? ಭಾರತ ಮತ್ತು ಚೀನಾ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನ ಯಾವ ಹೆಸರಿಂದ ಕರೆಯುತ್ತಾರೆ? ಡ್ಯೂರೆಂಡ್ ಗಡಿ ರೇಖೆ ಅಂತ ಕರೀತಾರೆ, ಮ್ಯಾಕ್ ಮೋಹನ್ ರೇಖೆ ಅಂತ ಕರೀತಾರೆ, ರ್ಯಾಡ್ಕ್ಲಿಫ್ ಅಂತ ಹೇಳಿ ಕರೀತಾರ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಶಬಾಷ್, 89% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಮ್ಯಾಕ್ ಮೋಹನ್ ರೇಖೆ. ರೈಟ್ ಆನ್ಸರ್ ನೋಡಿ, ಮ್ಯಾಕ್ ಮೋಹನ್ ರೇಖೆ. ಮ್ಯಾಕ್ ಮೋಹನ್ ರೇಖೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡು ಬರುವಂತ ಗಡಿರೇಖೆ ಹೆಸರೇನೆಂದರೆ ಮ್ಯಾಕ್ ಮೋಹನ್ ಗಡಿರೇಖೆ. ಕರೆಕ್ಟ್ ಆನ್ಸರ್ ಇದೆ. ನೋಡಿ, ಪ್ರಧಾನವಾಗಿರುವಂತ ಗಡಿರೇಖೆಗಳನ್ನು ತೆಗೆದುಕೊಂಡಾಗ ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಡ್ಯೂರೆಂಡ್ ಗಡಿರೇಖೆ, ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ಮ್ಯಾಕ್ ಮೋಹನ್ ಗಡಿರೇಖೆ, ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ರ್ಯಾಡ್ಕ್ಲಿಫ್ ಗಡಿರೇಖೆ. ಪ್ರಧಾನವಾಗಿರುವಂತಹ ಗಡಿರೇಖೆಗಳೆಲ್ಲ ಇವು. ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಕಂಡು ಬರುವಂತಹ ಗಡಿರೇಖೆ ಯಾವಂದ್ರೆ ಡ್ಯೂರೆಂಡ್. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ಕಂಡು ಬರುವಂತಹ ಗಡಿರೇಖೆ ಮ್ಯಾಕ್ ಮೋಹನ್. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಕಂಡು ಬರುವಂತಹ ಗಡಿರೇಖೆ ಭಾರತ ದೇಶದಲ್ಲಿ ಕಂಡು ಬರುವಂತಹ ಪ್ರಧಾನವಾಗಿರುವಂತಹ ಗಡಿರೇಖೆಗಳಂತ ಗುರುತಿಸ್ತೀವಿ. ನಮ್ಮ ದೇಶದಲ್ಲಿ ಕಂಡು ಬರುವಂತಹ ಪ್ರಧಾನವಾದಂತಹ ಗಡಿರೇಖೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಂಚಿಕೊಂಡಂತ ಗಡಿರೇಖೆಗಳು ಒಂದು ಡ್ಯೂರೆಂಡ್ ಗಡಿರೇಖೆ, ಮ್ಯಾಕ್ ಮೋಹನ್ ಗಡಿರೇಖೆ, ರ್ಯಾಡ್ಕ್ಲಿಫ್. ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಡ್ಯೂರೆಂಡ್ ಇದೆ, ಭಾರತ ಚೀನಾ ದೇಶಗಳ ಮಧ್ಯದಲ್ಲಿ ಮ್ಯಾಕ್ ಮೋಹನ್ ಇದೆ, ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ರ್ಯಾಡ್ಕ್ಲಿಫ್ ಇದೆ. ಇದನ್ನು ಗುರುತಿಸಿದವರು ಯಾರು ಅಂತಂದ್ರೆ ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅನ್ನುವಂತ ವ್ಯಕ್ತಿ ಗುರುತಿಸಿದ್ದಾನೆ. ಇಲ್ಲಿ ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಮಾರ್ಟಿಮರ್ ಡ್ಯೂರೆಂಡ್ ಅನ್ನುವಂತ ವ್ಯಕ್ತಿ ಗುರುತಿಸಿದ್ದಾನೆ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ಹೆನ್ರಿ ಮ್ಯಾಕ್ ಮೋಹನ್ ಅನ್ನುವಂತ ವ್ಯಕ್ತಿ ಗುರುತಿಸಿದ್ದಾನೆ. ಅದಕ್ಕೆ ಭಾರತ ಪಾಕಿಸ್ತಾನ್, ಭಾರತ ಅಫ್ಘಾನಿಸ್ತಾನ್, ಭಾರತ ಚೀನಾ ದೇಶ. ಯಾವ ಪರ್ವತ ಶ್ರೇಣಿಯನ್ನ ಏಷ್ಯಾದ ಬೆನ್ನೆಲುಬು ಎಂದು ಕರೆಯುತ್ತಾರೆ? ಜಾಸ್ಕರ್ ಶ್ರೇಣಿ, ಲಡಾಖ್ ಶ್ರೇಣಿ, ಕಾರಾಕೋರಂ ಶ್ರೇಣಿ, ಮೇಲಿನ ಯಾವುದೂ ಅಲ್ಲ. ಯಾವ ಒಂದು ಪರ್ವತ ಶ್ರೇಣಿಯನ್ನ ಏಷ್ಯಾದ ಬೆನ್ನೆಲುಬು ಎಂದು ಕರೆಯುತ್ತಾರೆ? ಬ್ಯಾಕ್ ಬೋನ್ ಆಫ್ ಏಸಿಯಾ. 62% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಕಾರಾಕೋರಂ ಶ್ರೇಣಿ. ನೋಡಿ, ಕಾರಾಕೋರಂ ಶ್ರೇಣಿ. ಈ ಕಾರಾಕೋರಂ ಶ್ರೇಣಿಯನ್ನ ಏಷ್ಯಾ ಖಂಡದ ಬೆನ್ನೆಲುಬು ಅಂತ ಕರೀತಾರೆ. ಕಾರಾಕೋರಂ ಶ್ರೇಣಿ ನೋಡಿ. ಕಾರಾಕೋರಂ ಶ್ರೇಣಿಯ ಪ್ರಾಚೀನ ಹೆಸರೇನಂದ್ರೆ ಕೃಷ್ಣಗಿರಿ ಪರ್ವತ ಅಂತ ಕರೀತಿದ್ರು. ಕೇಟು ಪರ್ವತ ಶಿಖರ ಎಲ್ಲಿ ಕಂಡು ಬರುತ್ತದೆ? ಕೇಟು ಪರ್ವತ ಶ್ರೇಣಿ. ಶಬಾಷ್, ಇದೇ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುತ್ತದೆ. ಭಾರತ ದೇಶದ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಕೇಟು. ನಮ್ಮ ದೇಶದ ಅತಿ ಎತ್ತರವಾಗಿರುವಂತ ಎತ್ತರವಾದ ಶಿಖರ ಅಂದ್ರೆ ಕೇಟು. ಆ ಕೇಟು ಪರ್ವತ ಎಲ್ಲಿದೆ ಅಂದ್ರೆ ಇದೇ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುವಂತ ಅತಿ ಎತ್ತರವಾದ ಶಿಖರ ಅಂತಂದ್ರೆ ಅದು ಕೇಟು. ಭಾರತ ದೇಶದ ಅತ್ಯಂತ ಉದ್ದವಾಗಿರುವಂತ ಹಿಮನದಿ ಅಂದ್ರೆ ಸಿಯಾಚಿನ್. ಆ ಸಿಯಾಚಿನ್ ಹಿಮನದಿಯಲ್ಲಿ ಕಂಡು ಬರುತ್ತದೆ. ಭಾರತ ದೇಶದ ಅತಿ ಉದ್ದವಾದ ಹಿಮನದಿ ಅಂದ್ರೆ ಸಿಯಾಚಿನ್. ಸಿಯಾಚಿನ್ ಎಲ್ಲಿದೆ ಅಂದ್ರೆ ಇದೇ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತದೆ. ನೋಡಿ, ನಮ್ಮ ದೇಶದ ಅತ್ಯಂತ ಉದ್ದವಾಗಿರುವಂತ ಹಿಮನದಿ ಅಂದ್ರೆ ಸಿಯಾಚಿನ್. ಇದೇ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುತ್ತದೆ ಸಿಯಾಚಿನ್ ಎಂಬ ಹಿಮನದಿ. ನೋಡಿ, ಪಾಮೇರ್ಗಂತಿಂದ ಆರಂಭ ಆಗ್ತವೆಲ್ಲ ಇವು. ಕಾರಾಕೋರಂ ಶ್ರೇಣಿ ಇದೆಯಲ್ಲ, ಇದಕ್ಕೆ ಬ್ಯಾಕ್ ಬೋನ್ ಆಫ್ ಏಸಿಯನ್ ಕಾಂಟಿನೆಂಟ್ ಅಂತ ಕರೀತಾರೆ. ಹೈ ಏಸಿಯಾ, ಏಷ್ಯಾ ಖಂಡದ ಬೆನ್ನೆಲುಬು ಅಂದ್ರೆ ಕಾರಾಕೋರಂ ಶ್ರೇಣಿ. ಈ ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರುವಂತ ಅತ್ಯಂತ ಎತ್ತರವಾದ ಶಿಖರ ಅಂದ್ರೆ ಕೇಟು. ಕೇಟು ಅಂದ್ರೆ ಒಂದೇ, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರೂ ಒಂದೇ. ಕೇಟುಕಿರುವ ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್. ಭಾರತದ ಅತಿ ಎತ್ತರವಾದ ಶಿಖರ, ಪ್ರಪಂಚದ ಅತಿ ಎತ್ತರವಾದ 2ನೇ ಶಿಖರ ಅಂತ ಕರಿತೀವಿ. ಯಾಕಂದ್ರೆ ಜಗತ್ತಿನ ಅತಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಬಿಟ್ರೆ ಪ್ರಪಂಚದ ಅತಿ ಎತ್ತರವಾದ 2ನೇ ಶಿಖರ ಅಂತಂದ್ರೆ ಕೇಟು. ನೆನ್ಪಿಡಿ, ಜಗತ್ತಿನ ಅತಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್,
ಮೌಂಟ್ ಎವರೆಸ್ಟ್ ಬಿಟ್ಟರೆ ಪ್ರಪಂಚದ ಅತಿ ಎತ್ತರವಾದ ಎರಡನೇ ಶಿಖರ ಅಂದ್ರೆ ಅದು ಕೇಟು ಎಲ್ಲಿ ಕಂಡು ಬರುತ್ತಂದ್ರೆ ಭಾರತ ದೇಶದಲ್ಲಿ ಕಂಡು ಬರುವಂತ ಅತಿ ಎತ್ತರವಾದ ಶಿಖರ. ಇಲ್ಲಿ ಅತ್ಯಂತ ಪ್ರಮುಖವಾದ ಹಿಮನದಿ ಯಾವ ಅಂದ್ರೆ ಸಿಯಾಚಿನ್ ಕೊಟ್ಟಿದ್ದಾನೆ ನೋಡಿ. ಸಿಯಾಚಿನ್ ಇದು ಸಿಯಾಚಿನ್ ಇದೆ, ಆಮೇಲೆ ಇಸ್ಪಾರ್ ಇದೆ, ಬತ್ತೂರ್ ಇದೆ, ಬಲ್ಫೋರೋ ಇದೆ. ಸಿಯಾಚಿನ್ ಇದು ಭಾರತದ ಅತ್ಯಂತ ಉದ್ದವಾಗಿರುವಂತ ಹಿಮನದಿ, ದೊಡ್ಡದಾಗಿರುವಂತ ಹಿಮನದಿ ಅಲ್ಲ. ಮತ್ತೆ ಇಲ್ಲೇ ಏನಿದೆ ಅಂದ್ರೆ ಪ್ರಪಂಚದ ಅತಿ ಎತ್ತರವಾದಂತ ಯುದ್ಧ ಭೂಮಿ ಇದೆ ಲಡಾಖ್. ಇಡೀ ಜಗತ್ತಿನ ಅತ್ಯಂತ ಎತ್ತರವಾಗಿರುವಂತ ಯುದ್ಧ ಭೂಮಿ, ಸಿಯಾಚಿನ್ ಯುದ್ಧ ಭೂಮಿ. ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ ಅಂದ್ರೆ ಸಿಯಾಚಿನ್. ಭಾರತದ ರೂರ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಭಾರತದ ರೂರ್ ಎಂದು ಯಾವ ಪ್ರದೇಶವನ್ನು ಕರೆಯುತ್ತಾರೆ? ಮಾಳವ ಪ್ರಸ್ಥಭೂಮಿಯನ್ನ, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ, ದಕ್ಕನ್ ಪ್ರಸ್ಥಭೂಮಿಯನ್ನ, ಪಶ್ಚಿಮ ಘಟ್ಟಗಳನ್ನ. ಭಾರತದ ರೂರ್ ಎಂದು ರೂರ್ ಆಫ್ ಇಂಡಿಯಾ. ವೀರೇಶ್ ಅವರು, ಬಸಮ್ಮ ಕೊಪ್ಪದವರು, ಧ್ರುವ ಅವರು, ಯುವರಾಜ್ ಅವರು, ಮಹಾನಂದ್ ಪೂಜಾರಿ ಅವರು. ಸರಿಯಾಗಿರುವಂತ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನೋಡಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಂತ ಕರೀತಾರೆ. ರೂರ್, ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಎಂದು ಕರೆಯುತ್ತಾರೆ ನೋಡಿ. ಅಷ್ಟೇ ಅಲ್ಲದೆ ಇದನ್ನು ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಂತ ಕರೀತಾರೆ. ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಥವಾ ಭಾರತದ ರೂರ್. ಯಾವ ಒಂದು ಪ್ರಸ್ಥಭೂಮಿಯನ್ನ ಭಾರತದ ಖನಿಜ ಸಂಪನ್ಮೂಲಗಳ ಬಟ್ಟಲು ಅಥವಾ ಭಾರತ ರೂರ್ ಎಂದು ಕರೆಯುತ್ತಾರಂದ್ರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯನ್ನ ಭಾರತದ ರೂರ್ ಅಂತೇಳಿ ಕರಿತೀವಿ. ಯಾವ ಪರ್ವತ ಮಾರ್ಗದ ಮೂಲಕ ಸಟ್ಲೇಜ್ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ? ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಸಿವಿಲ್ PSI ಕೇಳಿದಂತ ಪ್ರಶ್ನೆ ಇದು. ಯಾವ ಪರ್ವತ ಮಾರ್ಗದಿಂದ ಸಟ್ಲೇಜ್ ನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ? ಸಿಪ್ಕಿಲಾ, ಜಿಲೇಪಲ, ನಾಥುಲಾ, ಬೋಂಬಿಡಲ. ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುತ್ತದೆ? ಯಾವ ಪರ್ವತ ಮಾರ್ಗದಿಂದ ಸಟ್ಲೇಜ್ ನದಿಯು ಭಾರತವನ್ನು ಪ್ರವೇಶ ಮಾಡುತ್ತದೆ ಅಂದ್ರ ಸರಿಯಾಗಿರುವಂತ ಉತ್ತರ ಸಿಪ್ಕಿಲಾ ಕಣಿವೆ ಮಾರ್ಗ. ರೈಟ್ ಆನ್ಸರ್ ನೋಡಿ. ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವಂತ ನದಿ ಯಾವುದಂದ್ರೆ ಅದು ಸಟ್ಲೇಜ್ ನದಿ ನೋಡಿ. ಸಟ್ಲೇಜ್ ನದಿ ಯಾವ ಕಣಿವೆ ಮಾರ್ಗದ ಮೂಲಕ ಅಂದ್ರ ಸಿಪ್ಕಿಲಾ. ಅಂದ್ರೆ ಭಾರತದ ಗಡಿಯಾಚೆ ಹುಟ್ಟುವಂತ ಸಿಂಧೂ ನದಿಯ ಏಕೈಕ ಉಪನದಿ ಅಂತೇಳಿ ಗುರುತಿಸಿದ್ದೇವೆ. ಭಾರತದ ಗಡಿಯಾಚೆ ಹುಟ್ಟುವಂತ ಸಿಂಧೂ ನದಿಯ ಏಕೈಕ ಉಪನದಿ ಅಂದ್ರೆ ಸಟ್ಲೇಜ್ ನದಿ. ಈ ಸಟ್ಲೇಜ್ ನದಿ ಚೀನಾದಲ್ಲಿರುವಂತ ರಾಕಸ್ ಸರೋವರ ಎಂಬಲ್ಲಿ ಉಗಮ ಹೊಂದುತ್ತದೆ. ಭಾರತದ ಗಡಿಯಾಚೆಯಲ್ಲಿ ಉಗಮ ಹೊಂದಿ ಸಿಂಧೂ ನದಿ ಏಕೈಕ ಉಪನದಿ ಭಾರತವನ್ನು ಪ್ರವೇಶ ಮಾಡುತ್ತದೆ. ಯಾವ ಕಣಿವೆ ಮಾರ್ಗ ಅಂದ್ರ ಸಿಪ್ಕಿಲಾ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡುವಂತ ನದಿ ಯಾವುದಂದ್ರೆ ಅದು ಸಟ್ಲೇಜ್ ನದಿ. ಈ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತ ಅಣೆಕಟ್ಟೆ ಬಾಕ್ರಾನಂಗಲ್ ಅಣೆಕಟ್ಟು. ಇದು ದೇಶದ ಅತಿ ಎತ್ತರವಾಗಿರುವಂತಹ ಅಣೆಕಟ್ಟು, 741 ಅಡಿ ಎತ್ತರವಾಗಿದೆ. ಈ ಅಣೆಕಟ್ಟನ್ನ ಗೋವಿಂದ ಸಾಗರ ಜಲಾಶಯ ಅಂತ ಕರೀತಾರೆ. ಇದು ಭಾರತದ ಅತಿ ದೊಡ್ಡ ಮಾನವ ನಿರ್ಮಿತವಾಗಿರುವಂತ ಸರೋವರ. ಸರೋವರ ಅಂದ್ರೆ ಏನು? ಸುತ್ತಲೂ ಭೂಮಿ, ಮಧ್ಯದಲ್ಲಿ ನೀರು. ಸುತ್ತಲೂ ಭೂಮಿ ಇದ್ದು ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ಇತ್ತಂದ್ರೆ ಸರೋವರ ಅಂತ ಕರಿತೀವಿ. ಹಾಗಾದ್ರೆ ಭಾರತ ದೇಶದಲ್ಲಿ ಮಾನವನಿಂದ ನಿರ್ಮಾಣಗೊಂಡಂತ ಅತ್ಯಂತ ದೊಡ್ಡದಾಗಿರುವಂತ ಸರೋವರ ಅಂದ್ರೆ ಗೋವಿಂದ ಸಾಗರ ಸರೋವರ ಅಂತ ಕರಿತೀವಿ. ಗೋವಿಂದ ಸಾಗರ ಸರೋವರ ಅಂತಂದ್ರೆ ಬಾಕ್ರಾನಂಗಲ್. ಗೋವಿಂದ ವಲ್ಲಭ ಪಂತ ಅಂದ್ರೆ ಬೇರೆ. ಗೋವಿಂದ ವಲ್ಲಭ ಪಂತ ಅಂತಂದ್ರೆ ಗೋವಿಂದ ವಲ್ಲಭ ಪಂತ. ಗೋವಿಂದ ವಲ್ಲಭ ಪಂತ ಅಂದ್ರೆ ಉತ್ತರ ಪ್ರದೇಶದಲ್ಲಿ ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿರ ನೋಡಿ. ಉತ್ತರ ಪ್ರದೇಶದಲ್ಲಿ ರಿಹಾನ್ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆನ ಗೋವಿಂದ ವಲ್ಲಭ ಪಂತ ಅಂತೇಳಿ ಕರಿತೀವಿ. ಗಂಗಾ ನದಿಯ ಅತ್ಯಂತ ಉದ್ದವಾದ ಮತ್ತು ವಿಸ್ತಾರವಾದ ಉಪನದಿ ಯಾವುದು? ಗಂಗಾ ನದಿಗೆ ಅತ್ಯಂತ ಉದ್ದವಾದ ಮತ್ತು ವಿಸ್ತಾರವಾಗಿರುವಂತ ಉಪನದಿ ಯಮುನಾ ನದಿ, ಸೋನ್ ನದಿ, ದಾಮೋದರ್ ನದಿ, ಸರಸ್ವತಿ ನದಿ. 84% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಯಮುನಾ ನದಿ. ರೈಟ್ ಆನ್ಸರ್ ನೋಡಿ, ಯಮುನಾ. ಗಂಗಾ ನದಿಯ ಅತ್ಯಂತ ಉದ್ದವಾದ ಮತ್ತು ವಿಸ್ತಾರವಾದ ಉಪನದಿ ಯಾವುದು ಅಂತಂದ್ರೆ ಅದು ಯಮುನಾ. ಯಮುನಾ ಸರಿಯಾಗಿರುವಂತ ಉತ್ತರ. ಬನ್ಸಾಗರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಬನ್ಸಾಗರ ಅಣೆಕಟ್ಟನ್ನ ಯಾವ ನದಿಗೆ ಅಡ್ಡಲಾಗಿ? ಎಸ್, ಸಿವಿಲ್ PSI 2020ರಲ್ಲಿ ಕೇಳಿದ ಪ್ರಶ್ನೆ. ಬನ್ಸಾಗರ ಅಣೆಕಟ್ಟನ್ನ ಸೋನ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನೋಡಿ.
ರಿಹಾಂದ್ ಎಂಬುದು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ರಿಹಾಂದ್ ಎಂಬುದು ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ? ರಿಹಾಂದ್ ಅನ್ನುವುದು ಸೋನ್ ನದಿಯ ಉಪನದಿ. ನೋಡಿ, ಸೋನ್ ನದಿಯ ಉಪನದಿ ಅಂದ್ರೆ ರಿಹಾಂದ್. ಈ ಸೋನ್ ನದಿ ಯಾವ ನದಿ ಉಪನದಿ ಅಂದ್ರೆ ಗಂಗಾ ನದಿ. ಗಂಗಾ ನದಿಯ ಉಪನದಿ ಸೋನ್, ಸೋನ್ ನದಿಯ ಉಪನದಿ ರಿಹಾಂದ್. ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಎಂದು ಯಾವುದನ್ನು ಕರೆಯುತ್ತಾರೆ? ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂದ್ರೆ ದಾಮೋದರ್. ನೋಡಿ, ದಾಮೋದರ ನದಿಯನ್ನು ಪಶ್ಚಿಮ ಬಂಗಾಳದ ಕಣ್ಣೀರ್ ನದಿ ಅಂತ ಹೇಳಿ ಕರೀತಾರೆ. ನೋಡಿ, ಬಲದಂಡೆ ಉಪನದಿಗಳಲ್ಲಿ ಯಮುನಾ ಅತ್ಯಂತ ಮುಖ್ಯವಾಗಿರುವಂತಹ ಉಪನದಿಯಾಗಿದ್ದು, ಈ ಯಮುನಾ ನದಿಯ ವಿಶೇಷ ಏನಂದ್ರೆ ಗಂಗಾ ನದಿಯ ಅತಿ ಉದ್ದವಾದ ಉಪನದಿ ಅಲ್ಲದೆ ನದಿಗಳಲ್ಲಿ ಅತಿ ಉದ್ದವಾದಂತ ಉಪನದಿ ಮತ್ತು ದೊಡ್ಡದಾಗಿರುವಂತಹ ಉಪನದಿ ಯಾವಂದ್ರ ಅದು ಯಮುನಾ ನದಿ ಅಂತೇಳಿ ಕರಿತೀವಿ. ಯಮುನಾ. ಇಷ್ಟು ನಾವು ಇವತ್ತಿನ ಭಾರತದ ಜಿಯೋಗ್ರಫಿಗೆ ವಿದಾಯನ ಹೇಳಿ ಇವತ್ತಿನ ಕ್ಲಾಸ್ನಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನ ಅಧ್ಯಯನ ಮಾಡೋಣ ಅಂತ ಹೇಳಿದ್ದೆ ನಿಮಗೆ. ಪ್ರಾಕೃತಿಕ ಭೂಗೋಳಶಾಸ್ತ್ರ. ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಂದ್ರೆ ನಾವು ನೋಡ್ತಾ ಇದ್ದೇವೆ, ಇದು ಭೂಮಿ. ಭೂಮಿ ಭೂಮಿ ಒಳಗಡೆ ಏನಿದೆ ಅಂತಂದ್ರೆ ಶಿಲಾಗೋಳ ಇದೆ. ಭೂಮಿ ಒಳಗಡೆ ಶಿಲಾಗೋಳ ಇದೆ. ಭೂಮಿಯ ಮೇಲಿನ ಭಾಗದಲ್ಲಿ ವಾಯುಗೋಳವನ್ನು ನೋಡ್ತೀವಿ ನಾವು. ಭೂಮಿಯ ಮೇಲಿನ ಭಾಗದಲ್ಲಿ ವಾಯುಗೋಳವನ್ನು ಕಾಣ್ತೀವಿ. ಬಹಳ ಸಿಂಪಲ್ ಆಗಿ ಎಕ್ಸಾಮ್ಗೆ ಏನ್ ಬರ್ತಾವಲ್ಲ ಅಷ್ಟು ಡಿಸ್ಕಸ್ ಮಾಡೋಣ. ಯಾವ ಸಿಲೆಬಸ್ ಭಯಂಕರ ಹೇಳೋದು ಬೇಡ ಅಲ್ಲ. ವಾಯುಗೋಳ, ವಾಯುಗೋಳ ಇದು ನೀರಿನಿಂದ ಆವೃತವಾಗಿದೆ. ಇದು ಸಂಪೂರ್ಣವಾಗಿ ನೀರಿದೆ. ಇದನ್ನು ಜಲಗೋಳ ಅಂತೇಳಿ ಕರಿತೀವಿ. ಜಲಗೋಳ. ನೋಡಿ, ಭೂಮಿ ಅಂತರಾಳದಲ್ಲಿರುವುದು ಶಿಲಾಗೋಳ. ಶಿಲಾಗೋಳ. ಭೂಮಿಯ ಮೇಲೆ ಇರುವಂತದ್ದು ವಾಯುಗೋಳ. 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 ಭೂಮಿಯ ಒಳಭಾಗದಲ್ಲಿ ಮೇಲಿನ ಪದರಿನಲ್ಲಿ ಕಂಡು ಬರುವುದು ಜಲಗೋಳ. 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 ಈ ಮೂರು ಗೋಳಗಳಲ್ಲಿ ಜೀವಿಗಳು ವಾಸವಾಗಿದ್ದಾವೆ. ಈ ಮೂರು ಗೋಳಗಳಲ್ಲಿ ಜೀವಿಗಳು ವಾಸವಾಗಿದ್ದಾವೆ. ಮೂರು ಗೋಳಗಳಲ್ಲಿ ಜೀವಿಗಳು ವಾಸವಾಗಿದ್ದಾವೆ. ಇದಕ್ಕೇನಂತ ಕರೀತಾರೆ ಅಂದ್ರೆ ಜೀವಗೋಳ ಅಂತ ಕರೀತಾರೆ. ಜೀವಗೋಳ. ಈ ನಾಲ್ಕು ಗೋಳಗಳ ಕುರಿತು ಅಧ್ಯಯನ ಮಾಡೋದೇ ಭೂಗೋಳ ಅಂತ. ವಾಯುಗೋಳ, ಜಲಗೋಳ, ಶಿಲಾಗೋಳ. ಈ ಮೂರು ಗೋಳಗಳಲ್ಲಿ ಯಾರದಾರ ಅಂದ್ರೆ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ. ಈ ಮೂರು ಗೋಳಗಳಲ್ಲಿ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ ಅಲ್ಲ. ಈ ಮೂರು ಗೋಳಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನೇ ಭೂಗೋಳ ಅಂತ ಕರೆದವರು ಯಾರಂದ್ರೆ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನುವಂತ ವ್ಯಕ್ತಿ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನುವಂತ ವ್ಯಕ್ತಿ ಏನ್ ಹೇಳ್ತಾನಂದ್ರೆ ಮೂರು ಗೋಳಗಳು ಮುಗಿತು. ಇಷ್ಟೇ ಫಿಸಿಕಲ್ ಜಿಯೋಗ್ರಫಿ ಅನ್ನು ಬಹಳ ಅದನ್ನದು ಇಷ್ಟೇ ಇರೋದು. ಮೇಲ್ಗಡೆ ಯಾರದಾರ ಅಂತಂದ್ರೆ ವಾಯುಗೋಳ, ಇದು ವಾಯುಗೋಳ. ಎರಡನೇದ್ದು ಶಿಲಾಗೋಳ, ಇದು ಜಲಗೋಳ. ಈ ಮೂರು ಗೋಳಗಳಲ್ಲಿ ಯಾರು ವಾಸ ಮಾಡ್ತಾರಂದ್ರೆ ಜೀವಿಗಳು ವಾಸ ಮಾಡ್ತಾ ಇದ್ದಾರೆ. ಆ ಜೀವಿಗಳು ವಾಸ ಮಾಡುವಂತ ಗೋಳವನ್ನ ಜೀವಗೋಳ ಅಂತ ಕರಿತೀವಿ. ಫಸ್ಟ್ ಒನ್ ಅಟ್ಮಾಸ್ಫಿಯರ್ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್, ಲಿಥೋಸ್ಫಿಯರ್ ಸ್ಟ್ರಕ್ಚರ್ ಅಂಡ್ ಕಾಂಪೋಸಿಷನ್, ಹೈಡ್ರೋಸ್ಫಿಯರ್, ದಟ್ ಇಸ್ ಕಾಲ್ಡ್ ಬಯೋಸ್ಫಿಯರ್. ಇವನು ಟೋಟಲ್ ಆ ಮೂರು ಗೋಳಗಳನ್ನು ಕುರಿತು ಅಧ್ಯಯನ ಮಾಡುವಂತ ಭಾಗ ಅಂದ್ರೆ ಮೂರು ಗೋಳಗಳಲ್ಲಿ ಏನದ ಅಂದ್ರೆ ಜೀವಿಗಳು ವಾಸವಾಗಿದ್ದಾವೆ. ಯಾರು ಕನ್ನಡದ ಉದ್ಯಾನವರು ಆ ಮೂರು ಗೋಳಗಳಲ್ಲಿ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ. ಆ ಮೂರು ಗೋಳಗಳಿಗೆ ಮಿಶ್ರಣ ಏನಂತ ಕರಿತೀವಿ ಅಂದ್ರೆ ನಾವು ಜೀವಗೋಳ ಅಂತೇಳಿ ಕರಿತೀವಿ. ಬಯೋಸ್ಫಿಯರ್. ನೋಡಿ, ಮನುಷ್ಯನಿಗೆ ಎಷ್ಟು ಕುತೂಹಲ ಇದೆ, ಮಾನವನಿಗೆ ಒಂದು ಸಾಕಷ್ಟು ಕುತೂಹಲ.
ಅದಕ್ಕೆ ಭೂಮಿಯನ್ನು ಏನಂತ ಕರೀತಾರಂದ್ರೆ ಭೂಮಿಯನ್ನ ವಿಚಿತ್ರವಾಗಿರುವಂತ ಮಾನವನ ವಸತಿ ಹೊಂದಿರುವಂತ ನೀಲಿ ಗ್ರಹ, ಇದೊಂದು ಗೋಲ್ಡಿ ಲಾಕ್ ಅಂತ ಕರೀತಾರೆ. ಗೋಲ್ಡಿ ಲಾಕ್ ಯಾವ ಗ್ರಹವನ್ನು ಗೋಲ್ಡಿ ಲಾಕ್ ಬಹಳ ಸರಿ ಕ್ವಶನ್ ಆಗಿದೆ ನೋಡಿದ್ದು, IS ಕೇಳಿದಂತ ಪ್ರಶ್ನೆ. ಗೋಲ್ಡಿ ಲಾಕ್ ಅಂತ ಕರೀತಾರೆ. ಭೂಮಿಗೆ ಇರುವಂತ ಇನ್ನೊಂದು ಹೆಸರು ಏನಂದ್ರೆ ಗೋಲ್ಡಿ ಲಾಕ್. ಯಾಕೆ ಭೂಮಿಯನ್ನು ಗೋಲ್ಡಿ ಲಾಕ್ ಅಂತ ಕರೀತಾರಂದ್ರ, ಭೂಮಿ ಅದರ ಸ್ಥಾನ, ಭೂಮಿಯ ಸ್ಥಾನ ಇದೆಯಲ್ಲ, ಇಲ್ಲಿ ಸೂರ್ಯ ಅದಾನೆ, ಇಲ್ಲಿ ಬುಧ ಗ್ರಹ ಇದೆ, ಇಲ್ಲಿ ಶುಕ್ರ ಇದೆ, ಇಲ್ಲಿ ಭೂಮಿ ಅದಾನೆ, ಇಲ್ಲಿ ಮಂಗಳ ಇದೆ. ಹಾಗಾದ್ರೆ ಆ ಕಡೆ ದೂರ ಇಲ್ಲ, ಈ ಕಡೆ ಸಮೀಪವೂ ಇಲ್ಲ. ಸೂರ್ಯನಿಗೆ ದೂರ ಮತ್ತು ಸಮೀಪ ಇರೋದೇ ಮಧ್ಯ ಪಾಯಿಂಟ್ ಇರುವುದರಿಂದ ಇದಕ್ಕೆ ಗೋಲ್ಡಿ ಲಾಕ್ ಅಂತ ಕರೀತಾರೆ. ದಯವಿಟ್ಟು ನಾ ಹೇಳುವಂತ ಎಲ್ಲಾ ವಿಚಾರಗಳನ್ನ ಒಂದೊಂದು ಅಕ್ಷರಗಳು ಬರ್ಕೊತೋರಿ. ನನ್ನ ಮಾತು ಕೇಳಿ, ನಿಮ್ಗೆ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಒಂದೇ ಒಂದು ಮಾರ್ಕ್ಸ್ ಮಿಸ್ ಆದ್ರೂ ನಾ ಜವಾಬ್ದಾರಿ ಇದೆ ಅನ್ನೋದಕ್ಕೆ. ಅಷ್ಟು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತೀನಿ, ಕಲೀರಿ. ಎಸ್, ಗೋಲ್ಡಿ ಲಾಕ್ ಯಾಕಂತ, ಭೂಮಿಯನ್ನ ಯಾಕೆ ಗೋಲ್ಡಿ ಲಾಕ್ ಅಂತ ಕರೀತಾರಂದ್ರ, ಭೂಮಿ ಆ ಕಡೆ ಸಮೀಪ, ಸೂರ್ಯನಿಗೆ ಅತ್ಯಂತ ಸಮೀಪವೂ ಇಲ್ಲ, ಸೂರ್ಯನಿಗೆ ಅತ್ಯಂತ ದೂರನೂ ಇಲ್ಲ. ಸಮೀಪ ಇದ್ರೆ ಹೀಟ್ ಜಾಸ್ತಿ ಆಗ್ತಿತ್ತು, ದೂರ ಹೋದ್ರೆ ತಂಪು ಜಾಸ್ತಿ ಆಗ್ತಿತ್ತು. ಹೀಟ್ ಆದ್ರೂ ಸತ್ತು ಹೋಗ್ತಿದ್ದೆವು, ತಂಪಾದ್ರೂ ಸತ್ತು ಹೋಗ್ತಿದ್ದೆವು. ಅದಕ್ಕೆ ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿ ಇರತಕ್ಕಂತ ಸ್ತರ ಇದೆಯಲ್ಲ, ಎಷ್ಟಿದೆ ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿ ಅಂತಂದ್ರೆ 149 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಸೂರ್ಯ ಮತ್ತು ಭೂಮಿಯ ಮಧ್ಯದಲ್ಲಿರುವಂತ ಅಂತರ ಎಷ್ಟಂದ್ರೆ 149 ಮಿಲಿಯನ್ ಕಿಲೋಮೀಟರ್ ದೂರ ಇದೆ. ಇದಕ್ಕೆ ಮನಿ FDA ಕೇಳಿದ್ದ, ಏನ್ ಪ್ರಶ್ನೆ ಕೇಳಿದ್ದ ಅಂದ್ರ, ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ದೂರವನ್ನ ಯಾವ ಒಂದು ಅಳತೆಗೋಲದಿಂದ ಅಳತೆ ಮಾಡಲಾಗುತ್ತದೆ ಅಂತ ಕೇಳಿದ್ದ. ಒಂದು ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೀತಾರೆ. ಒಂದು ಆಸ್ಟ್ರೋನಮಿ ಯೂನಿಟ್ ಅಂದ್ರೆ ಏನು? ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರುವಂತ ದೂರ ಇದೆಯಲ್ಲ, ಆ ಸೂರ್ಯ ಮತ್ತು ಭೂಮಿಯ ಮಧ್ಯೆ ಇರತಕ್ಕಂಥ ದೂರವನ್ನ ಒಂದು ಆಸ್ಟ್ರೋನಮಿ ಯೂನಿಟ್ ಅಂತ ಹೇಳಿ ಕರಿತೀವಿ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ನೋಡಿ, ಭೂಮಿ ಅಂತರಾಳದಲ್ಲಿ ಏನಿದೆ? ಭೂಮಿ ಅಂತರಾಳದಲ್ಲಿ ಶಿಲಾಗೋಳ, ಅದನ್ನ ನಾವೇನ್ 3 ಭಾಗಗಳನ್ನ ಮಾಡ್ತೀವಿ. ಒಂದು ಶಿಲಾಗೋಳ, ಮಧ್ಯಗೋಳ, ಕೇಂದ್ರಗೋಳ ಅಂತೇಳಿ. ಇಲ್ಲಿ ಮೇಲ್ಗಡೆ ಬಂದಾಗ ಪರಿವರ್ತನ ಮಂಡಲ, ಸಮೋಷ್ಣ ಮಂಡಲ, ಮಧ್ಯಮಂಡಲ, ಆಯನ ಮಂಡಲ, ಬಾಹ್ಯ ಮಂಡಲ. ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಆವಿಷ್ಕಾರ ಆಗಿದೆ ಅಂದ್ರೂ ಕೂಡ ನಾವು ಭೂಮಿ ಮೇಲ್ಗಡೆ ಎಲ್ಲಿವರೆಗೆ ಅಧ್ಯಯನ ಮಾಡಕ್ ಸಾಧ್ಯ ಇದೆ ಅಂತಂದ್ರೆ 1600 ಕಿಲೋಮೀಟರ್ ವರೆಗೆ ಮಾತ್ರ ಅಧ್ಯಯನ ಮಾಡಿದ್ದೇವೆ. 1600 ಕಿಲೋಮೀಟರ್ ಮೇಲ್ಗಡೆ ಸ್ಟಡಿ ಮಾಡಿದ್ರೆ ಹ್ಞೂ ಅಂತೀವಿ, ಸಾಧ್ಯ ಇಲ್ಲ ಅಂತೀವಿ, ಆಗಲ್ಲ ಅಂತೀವಿ. ಯಾಕೆ ಆಗಲ್ಲ ಅಂದ್ರೆ ಇನ್ನೂ ವಿಜ್ಞಾನ ತಂತ್ರಜ್ಞಾನ ಏನಾಗಬೇಕಪ್ಪ ಅಂದ್ರೆ ಆವಿಷ್ಕಾರ ಆಗಬೇಕು. ರಷ್ಯಾ ದೇಶದಲ್ಲಿ ವಿಜ್ಞಾನಿಗಳು ಆವಿಷ್ಕಾರ ಮಾಡಿದ್ರು 1989ರಲ್ಲಿ. ರಷ್ಯಾ ದೇಶದ ಅಕೋಲಾ ಅನ್ನುವಂತ ಪ್ರಸ್ಥಭೂಮಿ, ಆ ರಷ್ಯಾ ದೇಶದ ಅಕೋಲಾ ಅನ್ನುವಂತ ಪ್ರಸ್ಥಭೂಮಿಯಲ್ಲಿ ಭೂಮಿ ಹಡ್ಡೆ ಬಿಡಮ್ ಅಂತ ನಿಂತರು. ಮೋಸ್ಟ್ಲಿ ಗೋವಾದ ಜ್ಯೂಸ್ ಹೊಡೆದಿರ್ಬೇಕು ಅವ್ರು. ಅದಕ್ಕೆ ಅವ್ರು ಏನ್ ಮಾಡಿಬಿಟ್ರಂದ್ರೆ, ಇಲ್ಲ ಭೂಮಿ ಏನಾಕಲ್ಲ, ಭೂಮಿ ಹಡ್ಡೆ ಬಿಡಮ್ ಅಂತ ಹಡ್ಲಾಕ್ ಶುರು ಮಾಡಿದ್ರು. 12,262 ಮೀಟರ್ ಭೂಮಿಯನ್ನು ಆಗದ್ರು. 12,262 ಮೀಟರ್ ಭೂಮಿಯನ್ನು ಅಗಿತಾರೆ. ಈ 12,262 ಮೀಟರ್ ಭೂಮಿ ಅಗದ ನಂತರ ಮತ್ತೆ ಏನಾಗ್ಲಕತ್ತು, ಭೂಮಿ ಒಳಗೆ ಹಾಕಿರ್ತಕ್ಕಂಥ ಯಂತ್ರೋಪಕರಣಗಳು ಏನಾಗ್ಲಕತ್ತು ಅಂದ್ರೆ ನೀರ್ ಆಗ್ಲಕತ್ತು. ಏನು ವಜ್ರದ ನೀರು ಕುಡಿಸ್ಬಿಟ್ರು, ವಜ್ರದ ಏನ್ ಬಿಟ್ರು ಕೂಡ ನೀರ್ ಆಗ್ಲಕತ್ತು. ಕಾರಣ ಇಷ್ಟೇ, ಭೂಮಿಯ ಪ್ರತಿ 32 ಮೀಟರ್ ಆಳ ಹೋದಂತೆ, ಭೂಮಿಯಲ್ಲಿ ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ. ನೆನ್ಪಿಡಿ, ಭೂಮಿ ಒಳಗ ಪ್ರತಿ 32 ಮೀಟರ್ ಆಳ ಹೋದಂತೆ, ಭೂಮಿ ಒಳಗ ಪ್ರತಿ 32 ಮೀಟರ್ ಆಳ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗುತ್ತದೆ. ಅದಕ್ಕೆ ರಷ್ಯಾ ದೇಶದ ಅಕೋಲಾ ವಿಜ್ಞಾನಿಗಳು ಹೇಳಿದ್ರು, ಯಪ್ಪ ಭೂಮಿ ಒಳಗೆ ಹೋಗಕ್ಕಾಗಲ್ಲ, ಭೂಮಿ ಅಂತರಾಳ, ಯಾಕಂದ್ರೆ ಭೂಮಿ ಅಂತರಾಳ ಎಷ್ಟಿದೆ ಅಂದ್ರೆ 6,378 ಇದೆ. ನಾವೆಲ್ಲಿದ್ದೀವಿ ಅಂದ್ರೆ ಈ ಭಾಗದಾಗ ಪ್ರೆಸೆಂಟ್. ನಮ್ಮ ಮೇಲ್ಗಡೆ 1600 ಕಿಲೋಮೀಟರ್ ಅಧ್ಯಯನ ಮಾಡಿದ್ದಾರೆ. ನಮ್ಮ ಒಳಗಡೆ, ಭೂಮಿ ಒಳಗಡೆ ಸರಿಸುಮಾರು 6,378 ಕಿಲೋಮೀಟರ್ ಭೂಮಿ ಅಂತರಾಳ ಇದೆ. ಈ ಭೂಮಿಯ ಅಂತರಾಳವನ್ನು ಕುರಿತು ಅಧ್ಯಯನ ಮಾಡೋದು, ಭೂಮಿ ಮೇಲಿದೆ ಅಂತ ಅಧ್ಯಯನ ಮಾಡೋದು, ನೀರಾಗಿ ಏನಿದೆ ಅಂತ ಅಧ್ಯಯನ ಮಾಡೋದು, ಈ 3 ಗೋಳಗಳಲ್ಲಿ ಏನದವಂತ ಅಧ್ಯಯನ ಮಾಡೋದೇ ನಾವು ಜಿಯೋಗ್ರಫಿ ಅಂತ ಕರಿತೀವಿ. ಮೇಲ್ಗಡೆ ನೋಡಿದ್ರೆ ವಾಯುಗೋಳ, ಕೆಳಗಡೆ ನೋಡಿದ್ರೆ ಶಿಲಾಗೋಳ, ಪಕ್ಕದಲ್ಲಿ ನೋಡಿದ್ರೆ ಜಲಗೋಳ.
ಈ ಮೂರು ಗೋಳಗಳಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಅದಕ್ಕೆ ಜೀವಗೋಳ ಅಂತ ಕರೀತಾರೆ. ಈ 4 ಗೋಳಗಳನ್ನು ಕುರಿತು ಅಧ್ಯಯನ ಮಾಡೋ ಶಾಸ್ತ್ರವನ್ನೇ ಭೂಗೋಳ ಅಂತೇಳಿ ಕರಿತೀವಿ. ಎಷ್ಟು ಕುತೂಹಲ ಇದೆ ಜಿಯೋಗ್ರಫಿ, ಎಷ್ಟು ಚೆನ್ನಾಗಿದೆ. ನಾವು ಸುಮ್ನೆ ಸಬ್ಜೆಕ್ಟ್ ಟಫ್ ಇದೆ ಅಂತೀವಿ. ಇದ್ರಾಗ ಎಷ್ಟು ಲವಣಾಂಶಗಳದಾವ, ಇದ್ರಾಗ ಎಷ್ಟು ಲವಣಾಂಶ, ಎಷ್ಟು ನೆನ್ಪಿಟ್ಬಿಟ್ರೆ ಸಾಕು. ಹೌದಲ್ಲ? ಒಂದು 7 ಖಂಡಗಳು, ಆ ಖಂಡದ ಪರ್ವತ ಯಾವುದು, ನದಿ ಯಾವುದು, ಬೆಟ್ಟ ಗುಡ್ಡಗಳು ಯಾವುವು, ಅಲ್ಲಿ ಕಂಡು ಬರೋ ಹುಲ್ಲುಗಾವಲು ಯಾವುದು, ಅಲ್ಲಿ ಕಂಡು ಬರುವಂತ ಒಂದು ಚಲೋ ಪ್ರಾಣಿ ಯಾವುದು, ಇಟ್ಟು ಓದ್ಬಿಟ್ರೆ ಮುಗಿದೋಗ್ಬಿಟ್ಟು ಜಿಯೋಗ್ರಫಿ. ಎಲ್ಲಾರು ತಲೆ ಕಡಿಸ್ಕೊಂಡು ಗಾಬರಿಯಾಗಿ ತಲೆಯನ್ನು 18 ಕೂದಲು ಹೋಗಿ ಎದಕ್ ಬೇಕದು? ಎಸ್, ಒಟ್ಟಾರೆಯಾಗಿ ಭೂಮಿಯ ಅಂತರಾಳ, ಭೂಮಿಯ ಆಂತರಿಕ ರಚನೆಯನ್ನು ಅಧ್ಯಯನ ಮಾಡಿದಾಗ, ಭೂಮಿಯ ವಾಯುಮಂಡಲ ಅಧ್ಯಯನ ಮಾಡಿದಾಗ ನಾವು ಅಖಂಡ ಭೂಮಿಯನ್ನು ಕಾಣ್ತೀವಿ. ಭೂಮಿಯನ್ನು ನೋಡಿದಾಗ ಭೂಮಿ ಯಾವ ಆಕಾರದಲ್ಲಿದೆ ಅಂದ್ರೆ ಜಿಯಾಡ್ ಆಕಾರದಲ್ಲಿದೆ. ಜಿಯಾಡ ಆಕಾರದಲ್ಲಿದೆ. ಹಾಗಾದ್ರೆ ಭೂಮಿ ಜಿಯಾಡ್ ಆಕಾರದಲ್ಲಿದೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಕೇಳ್ತಾನೆ. ಭೂಮಿ ಜಿಯಾಡ್ ಆಕಾರವಾಗಿದೆ ಎಂದು ಬಲವಾಗಿ ಪ್ರತಿಪಾದಿಸಿದವರು ಯಾರು? ಆರ್ಯಭಟ್ಟ, ಕೋಪರ್ನಿಕಸ್, ಆರ್ಯಭಟ್ಟ, ಕೋಪರ್ನಿಕಸ್, ಗ್ಯಾಲಿಲಿಯೋ, ಸರ್ ಐಸಾಕ್ ನ್ಯೂಟನ್. ಭೂಮಿ ಇದೊಂದು ಜಿಯಾಡ್ ಆಕಾರವಾಗಿದೆ ಎಂದು ಬಲವಾಗಿ ಪ್ರತಿಪಾದನೆ ಮಾಡಿದವರು ಆರ್ಯಭಟ್ಟ, ಕೋಪರ್ನಿಕಸ್, ಗ್ಯಾಲಿಲಿಯೋ, ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್, ಸರ್ ಐಸಾಕ್ ನ್ಯೂಟನ್. ಭೂಮಿ ಜಿಯಾಡ್ ಆಕಾರವಾಗಿದೆ ಎಂದು ಬಲವಾಗಿ ಪ್ರತಿಪಾದನೆ ಮಾಡಿದವರು ಯಾರಂದ್ರೆ ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಅಲ್ಲ, ಆರ್ಯಭಟ್ಟ ಬರಂಗಿಲ್ಲ ಇಲ್ಲಿ. ಅಲ್ಬರ್ಟ್ ಐನ್ಸ್ಟೀನ್ ಅವನು ವಾದ ಮಾಡಿದ್ದಾನೆ, ಆದ್ರೆ ಹೈಯೆಸ್ಟ್ ಅದನ್ನು ಜನಪ್ರಿಯಗೊಳಿಸಿದಂತ ವ್ಯಕ್ತಿ ಯಾರಂದ್ರೆ ಸರ್ ಐಸಾಕ್ ನ್ಯೂಟನ್. ಸರ್ ಐಸಾಕ್ ನ್ಯೂಟನ್ ಭೂಮಿ ಜಿಯಾಡ್ ಆಕಾರವಾಗಿದೆ ಎಂದು ಬಲವಾಗಿ ವಾದ ಮಾಡಿರ್ತಕ್ಕಂಥ ವ್ಯಕ್ತಿ, ಅದನ್ನು ಜನಪ್ರಿಯ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದ್ರೆ ಸರ್ ಐಸಾಕ್ ನ್ಯೂಟನ್. ನೆನ್ಪಿಡಿ. ಮುಂದೆ ಅದನ್ನ ಯಾರು ಇವ್ರು ಬರ್ತಾರೆ, ಯಾರು? ಅಲ್ಬರ್ಟ್ ಐನ್ಸ್ಟೀನ್. ಎಸ್, ಹಾಗಾದ್ರೆ ಭೂಮಿಯ ಉತ್ತರ ಧ್ರುವವನ್ನು ಮೊದಲು ಬಾರಿಗೆ ಸ್ಪರ್ಶ ಮಾಡಿದವರು, ಭೂಮಿಯ ಉತ್ತರ ಧ್ರುವವನ್ನು ಮೊದಲು ಬಾರಿಗೆ ಸ್ಪರ್ಶ ಮಾಡಿದವರು, ದಕ್ಷಿಣ ಧ್ರುವವನ್ನು ಮೊದಲು ಬಾರಿಗೆ ಸ್ಪರ್ಶ ಮಾಡಿದವರು, ಭೂಮಿಯ ಉತ್ತರ ಧ್ರುವವನ್ನು ಮೊದಲು ಬಾರಿಗೆ ಸ್ಪರ್ಶ ಮಾಡಿದವರು ಉತ್ತರ ಧ್ರುವ, ದಕ್ಷಿಣ ಧ್ರುವ. ಉತ್ತರ ಧ್ರುವವನ್ನು ಮೊದಲು ಬಾರಿಗೆ ಸ್ಪರ್ಶ ಮಾಡಿದವರು ರಾಬರ್ಟ್ ಪೇರಿ. ರಾಬರ್ಟ್ ಪೇರಿ. ದಕ್ಷಿಣ ಧ್ರುವವನ್ನು ಮೊದಲು ಬಾರಿ ಸ್ಪರ್ಶ ಮಾಡಿದವರು ಅಮುಂಡ್ಸನ್. ಅಮುಂಡ್ಸನ್. ಇದು ಕ್ವಶನ್ ಆಗಿದೆ ನೋಡಿ. ಅಮುಂಡ್ಸನ್ ಭೂಮಿಯ ದಕ್ಷಿಣ ಧ್ರುವವನ್ನು ಮೊದಲು ಬಾರಿಗೆ ಸ್ಪರ್ಶ ಮಾಡಿದವರು ಯಾರಂತ ಕ್ವಶನ್ ಆಗಿದೆ. ಅಮುಂಡ್ಸನ್ನ. ಭೂಮಿಯ ಉತ್ತರ ಧ್ರುವವನ್ನು ಮೊದಲು ಬಾರಿ ಸ್ಪರ್ಶ ಮಾಡಿದವರು ಯಾರಂದ್ರೆ ರಾಬರ್ಟ್ ಪೇರಿ. ಅಮುಂಡ್ಸನ್ ಮತ್ತು ರಾಬರ್ಟ್ ಪೇರಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳನ್ನ ಸ್ಪರ್ಶ ಮಾಡಿರ್ತಕ್ಕಂಥ ವ್ಯಕ್ತಿ. ಭೂಮಿ ಯಾವ ಆಕಾರದಲ್ಲಿದೆ ಅಂದ್ರೆ ಪ್ರೆಸೆಂಟ್ ಭೂಮಿ ಜಿಯಾಡ್ ಆಕಾರದಲ್ಲಿದೆ. ಬೇರೆ ಬೇರೆ ವ್ಯಕ್ತಿಗಳು ತಮ್ಮ ಮನಸ್ಸಿಗೆ ಬಂದಂಗೆ ಹೇಳ್ಯಾರ. ಮೊದಲೆಲ್ಲ ಭೂಮಿ ಚಪ್ಪಟೆ ಆಕಾರವಾಗಿದೆ, ದುಂಡಾಕಾರವಾಗಿದೆ, ಅಂಡಾಕಾರವಾಗಿದೆ, ಟಮಾಟಿ ಆಕಾರವಾಗಿದೆ, ಬದನೆಕಾಯಿ ಆಕಾರವಾಗಿದೆ, ಬಟಾಟಿ ಏನ್ ತಿಳ್ತಾವ್ದು ಹೇಳವ. ನಮಗರ ಏನ್ ಗೊತ್ತು, ಅವ್ರು ಏನ್ ಹೇಳ್ತಾರದು ಬರ್ಕೊಂಡಿ ನಾವು. ಅವ್ರು ಏನ್ ಹೇಳ್ತಾರ ಸುಮ್ಮ ಬಟಾಟಿ ಆಕಾರವಾಗಿದೆ. ನಮ್ಮ ಮಾರ್ಕ್ಸ್ ಬಂದು ಎಕ್ಸಾಮ್ ಪಾಸ್ ಆದ್ ಸಾಕಾಯ್. ನಮ್ಗೆ ಎಲ್ಲಾರು ತಲೆ ಕಡ್ಸ್ಕೊಂಡು ಗಾಬರಿ. ನಮ್ಮ ಮಂದಿ ಗಣಶಾಣೆ ಎದಕ್ ಬೇಕು ಸರ್ ನಮ್ಗ? ಇರದ 60-70 ವರ್ಷ ಉಂಡು ತಿಂದ ಆರಾಮ. ತಲೆನೇ ಕಡ್ಸ್ಕೊಳಂಗಿಲ್ಲ. ಅದಕ್ಕೆ ಭೂಮಿ ಯಾವ ಬೆಕ್ಕದ ಆಕಾರ ಆಗಿರ್ಲಿ ನಮ್ಗೆ ಎದಕ್ ಬೇಕಂತೇಳಿ ಪ್ರೆಸೆಂಟ್ ಭೂಮಿ ಯಾವ ಇದು KS ಕ್ವಶನ್ ಆಗಿದೆ. ಅದು 2014 KS ಕ್ವಶನ್. ಭೂಮಿ ಯಾವ ಆಕಾರವಾಗಿದೆ ಅಂದ್ರೆ ಜಿಯಾಡ್ ಆಕಾರವಾಗಿದೆ. ಭೂಮಿ ಜಿಯಾಡ್ ಆಕಾರವಾಗಿದೆ. ಏನು ಜಿಯಾಡ್ ಅಂತಂದ್ರೆ ಏನು? ಸಮಭಾಜಕ ವೃತ್ತದ ವ್ಯಾಪ್ತಿ ಪ್ರದೇಶ ಜಾಸ್ತಿ ಇದೆ. ಧ್ರುವ ಪ್ರದೇಶಕ್ಕೆ ಹೋದಂತ ಅದರ ವ್ಯಾಪ್ತಿ ಏನಾಗ್ತದಂದ್ರ ಕಡಿಮೆ ಆಗ್ತಾ ಹೋಗ್ತದ. ಧ್ರುವ ಪ್ರದೇಶಕ್ಕೆ ಹೋದಂಗ ಅದರ ವ್ಯಾಪ್ತಿ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರೆ 12,756 ನೋಡಿ. ಧ್ರುವ ಪ್ರದೇಶದ ವ್ಯಾಸ ಎಷ್ಟಿದೆ ಅಂದ್ರೆ 12,714 ಇದೆಯೋ ಇಲ್ಲೋ? ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಅಂದ್ರೆ 12,756 ವ್ಯಾಸ. ಧ್ರುವ ಪ್ರದೇಶದ ವ್ಯಾಸ ಎಷ್ಟಿದೆ ಅಂದ್ರೆ 12,714. ಭೂಮಿ ಯಾವ ಆಕಾರದಲ್ಲಿದೆ ಅಂದ್ರೆ
ಈ ಪ್ರೆಸೆಂಟ್ ಜಿಯಾಡ್ ಆಕಾರದಲ್ಲಿ ಇದೆ ಭೂಮಿ. ಭೂಮಿಯ ಉತ್ತರ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ಯಾರು ಅಂತಂದ್ರೆ ಅದು ಅಮುಂಡ್ಸನ್, ರಾಬರ್ಟ್ ಪೇರಿ. ದಕ್ಷಿಣ ಧ್ರುವವನ್ನು ಮೊದಲ ಬಾರಿಗೆ ಸ್ಪರ್ಶ ಮಾಡಿದವರು ಯಾರಂದ್ರೆ ಅಮುಂಡ್ಸನ್ ಅಂತೇಳಿ ಗುರುತಿಸಲ್ಪಡುತ್ತೀವಿ. ಅಮುಂಡ್ಸನ್ ಯಾವ ದೇಶ ಅಂದ್ರೆ ನಾರ್ವೆ ದೇಶದ. ಯಾಕಂದ್ರೆ 1911ರಲ್ಲಿ ಈತ ಆವಿಷ್ಕಾರ ಮಾಡ್ತಾನೆ. ಈತ 1924ರಲ್ಲಿ ಆವಿಷ್ಕಾರ ಮಾಡ್ತಾನೆ. ಇಡೀ ಪ್ರಪಂಚದಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ, ಉತ್ತರ ಧ್ರುವದಲ್ಲಿ ಏನಿದೆ ಅಂದ್ರೆ ಆರ್ಕಟಿಕ್ ಸಾಗರ ಇದೆ, ಆರ್ಕಟಿಕ್ ಸಾಗರ ಇದೆ. ದಕ್ಷಿಣ ಧ್ರುವದಲ್ಲಿ ಏನಿದೆ ಅಂತಂದ್ರೆ ಅಂಟಾರ್ಟಿಕಾ ಖಂಡ ಇದೆ, ಅಂಟಾರ್ಟಿಕಾ ಖಂಡ ಇದೆ. ಆರ್ಕಟಿಕ್ ಅಪೋಸಿಟ್ ಆಂಟಿ ಆರ್ಕಟಿಕ್, ಆ ಆಂಟಿ ಆರ್ಕಟಿಕ್ ಅಲ್ಲಕ್ ಹೋಗಿ ಅಂಟಾರ್ಟಿಕಾ ಅಂಟಾರ್ಟಿಕಾ ಅಂತ ಕರೆದ್ರು. ಆರ್ಕಟಿಕ್ ಅಪೋಸಿಟ್ ಆಂಟಿ ಆರ್ಕಟಿಕ್, ಅದಕ್ಕೆ ಅಂಟಾರ್ಟಿಕಾ ಅಂಟಾರ್ಟಿಕಾ ಅಂತ ಕರೆದ್ರು. ಹಾಗಾದ್ರೆ ನಾವು ಟೋಟಲಿ ಜಿಯೋಗ್ರಫಿಯಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ ಅಂದ್ರೆ ಇವೆ: ಶಿಲೆಗಳು, ಶಿಥಿಲೀಕರಣ, ಜ್ವಾಲಾಮುಖಿ, ಭೂಕಂಪ, ಭೂಮಿ ಅಂತರಾಳ, ಅಕ್ಷಾಂಶ, ರೇಖಾಂಶ. ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು, ಅಕ್ಷೆ ಅಂದ್ರೆ ಏನು, ಕಕ್ಷೆ ಅಂದ್ರೆ ಏನು, ಈ ಎಲ್ಲ ವಿಚಾರಗಳನ್ನ ನಾವು ಅಧ್ಯಯನ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಅಖಂಡ ಭೂಮಿಯನ್ನ ಪರಿಗಣಿಸಿದಾಗ ಭೂಮಿ ಬಹಳಷ್ಟು ಒಂದು ವಿಸ್ಮಯಕಾರಿಯಾಗಿರುವಂತದ್ದು. ಟೋಟಲ್ ಭೂಮಿಯ ವಿಸ್ತೀರ್ಣ ಎಷ್ಟಿದೆ ಅಂತ ಒಂದ್ಸರಿ ಕ್ವಶನ್ ಕೇಳಿದ್ದಾನೆ. 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ದಶಲಕ್ಷ ಚದರ ಕಿಲೋಮೀಟರ್. ಭೂಮಿಯ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅಂದ್ರೆ ಟೋಟಲ್ ಭೂಮಿಯ ವಿಸ್ತೀರ್ಣ 510 ದಶಲಕ್ಷ ಚದರ ಕಿಲೋಮೀಟರ್ ಇದೆ. ಈ 510 ದಶಲಕ್ಷ ಚದರ ಕಿಲೋಮೀಟರ್ ಅನ್ನ ಎರಡು ಭಾಗ ಮಾಡ್ತೀವಿ. ಒಂದು ಜಲಭಾಗ, ಇನ್ನೊಂದು ಭೂಭಾಗ. ಒಂದು ಜಲಭಾಗ, ಇನ್ನೊಂದು ಭೂಭಾಗ. ಜಲಭಾಗ, ಇನ್ನೊಂದು ಭೂಭಾಗ, ಎರಡು ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಜಲಭಾಗದ ಪರ್ಸೆಂಟ್ ಎಷ್ಟಿದೆ, ಭೂಭಾಗದ ಪರ್ಸೆಂಟ್ ಎಷ್ಟಿದೆ ಅಂತಂದಾಗ ಜಲಭಾಗ ಭೂಮಿಯ ಮೇಲೆ 70.8% ಇದೆ. ಭೂಭಾಗದ ಪ್ರಮಾಣ 29.8% ಇದೆ, 2% ಇದೆ. ನೋಡಿ, ಭೂಮಿ 29.2%, ನೀರು 70.8%, ವಾಟರ್ 2.8, ಲ್ಯಾಂಡ್ 29.2. ಅದನ್ನೇ ಕೆಲವು ಬುಕ್ಗಳಲ್ಲಿ ಏನು ಬರೆದಿರ್ತಾನೆ, 71%, 29% ಅಂತ ಬರೆದಿರ್ತಾನೆ. ಇನ್ನು 5ನೇ ತರಗತಿ ಬುಕ್ನಾಗ ಏನಿದೆ, 75ರಷ್ಟು ನೀರು, 25ರಷ್ಟು ಭೂಮಿ, ಎಲ್ಲ ಒಂದೇ ಅದು. 3ನೇ ತರಗತಿ ಬುಕ್ನಾಗ ಏನಿದೆ, 3 ಭಾಗ ನೀರಿದೆ, 1 ಭಾಗ ಭೂಮಿ ಇದೆ ಅಂತಿದೆ. ಮತ್ತೆ 3ನೇ ತರಗತಿ ಮಕ್ಕಳಿಗೆ ಏನ್ರ ನಾವು 70.8ರಷ್ಟು ನೀರಿದೆ, 29.2ರಷ್ಟು ಭೂಮಿ ಇದೆ. ಮಕ್ಕಳು ಇವತ್ತು ನಾವು ಭೂಮಿಯ ಕುರಿತ ಮರದಿನ ಸಾಲಿಗೆ ಬಂದ್ರೆ ಕೇಳ್ರಿ ನೀವು, ಏನ್ ಹಚ್ಚಿ ಒಮ್ಮರ ಕಿರಿಕಿರಿ ನೀವು ಸುಮ್ಮ ಅಪ್ರೂಪ ಸಾಲಿಗೆ ಬರೋದು ಆದ್ರೂ ಹೋಗ್ಬಿಟ್ರೆ ಸಿಲೆಬಸ್ 3 ಭಾಗ ನೀರಿದೆ, 1 ಭಾಗ ಭೂಮಿ ಇದೆ ಅಂತ. ನಿಮಗಿದು ಗೊತ್ತೇ ಮಕ್ಕಳೇ? ಅಖಂಡ ಭೂಮಿಯಲ್ಲಿ ಭೂಮಿ 3 ಭಾಗ ಇದೆ, 1 ಭಾಗ ಇದೆ ಅಂದ್ರೆ ಮುಖ ಒಂದ್ ನಮೂನಿ ಮಾಡ್ತಾವ್. 10-8 ನಿದ್ದೆ ಮಾಡ್ತಿರ್ತಾವ, 2 ಕೇಳ್ತಿರ್ತಾವ ಪಾಠ. 510 ದಶಲಕ್ಷ ಚದರ ಕಿಲೋಮೀಟರ್ ಅಷ್ಟು ಟೋಟಲ್ ಭೂಮಿ ಇದ್ದು, ಆ ಭೂಮಿಯಲ್ಲಿ ಜಲಭಾಗದ ಪ್ರಮಾಣ ಎಷ್ಟಿದೆ ಅಂದ್ರೆ 70.8, ಭೂಭಾಗದ ಪ್ರಮಾಣ ಎಷ್ಟಿದೆ ಅಂದ್ರೆ 29.2. ಈ 29.2% ಅಂತಂದ್ರು ಒಂದೇ, ಟೋಟಲ್ 149 ಮಿಲಿಯನ್ ಕಿಲೋಮೀಟರ್ ಅಂದ್ರು ಒಂದೇ. ಮಿಲಿಯನ್ ಚದರ ಕಿಲೋಮೀಟರ್. ಇದು 361 ಮಿಲಿಯನ್ ಚದರ ಕಿಲೋಮೀಟರ್. ಮಿಲಿಯನ್ ಅಂದ್ರೂ ಒಂದೇ, ದಶಲಕ್ಷ ಅಂದ್ರೂ ಒಂದೇ. 361 ದಶಲಕ್ಷ ಚದರ ಕಿಲೋಮೀಟರ್ ನೀರಿದೆ, 149 ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ಭೂಭಾಗ ಇದೆ. ಇದು ಜಲಭಾಗದ ಪ್ರಮಾಣ, ಇದು ಭೂಭಾಗದ ಪ್ರಮಾಣ. ಇದು ಜಲಭಾಗ, ಇದು ಭೂಭಾಗ. ಹಾಗಾದ್ರೆ ಈ 70.8ರಷ್ಟು ನೀರು ಎಲ್ಲೆಲ್ಲಿ ಹಂಚಿಕೆ ಆಗ್ಯದ? ಎಲ್ಲೆಲ್ಲಿ ಹಂಚಿಕೆ ಆಗ್ಯದ ಅಂದ್ರ ಸಾಗರಗಳಲ್ಲಿ ಹಂಚಿಕೆಯಾಗಿದೆ, ಸರೋವರಗಳಲ್ಲಿ ಹಂಚಿಕೆಯಾಗಿದೆ. ಸಾಗರಗಳಲ್ಲಿ, ಸರೋವರಗಳಲ್ಲಿ, ಸಮುದ್ರಗಳಲ್ಲಿ, ಕಾರಿಗಳಲ್ಲಿ, ಕೊಲ್ಲಿಗಳಲ್ಲಿ. ನೋಡಿ, ಸಾಗರ, ಸರೋವರ, ಸಮುದ್ರ, ಕಾರಿ, ಕೊಲ್ಲಿ, ಜಲಸಂಧಿಗಳಲ್ಲಿ, ಭೂಕಂಠಗಳಲ್ಲಿ, ನದಿಗಳಲ್ಲಿ, ಹಳ್ಳ ಕೊಳ್ಳಗಳಲ್ಲಿ, ನಮ್ಮ ಮನೆ ನೀರಿನ ಕೊಡ, ನೀರಿನ ಬಾಟ್ಲಿಯಲ್ಲಿ ಎಲ್ಲ ಕಡೆ ಹಂಚಿಕೆ ಆಗಿದೆ. 70.8ರಷ್ಟು ನೀರು ಈ ಭೂಮಿ ಮೇಲೆ ಸಾಗರ, ಸರೋವರ, ಸಮುದ್ರ, ಕಾರಿ, ಕೊಲ್ಲಿ, ಜಲಸಂಧಿ, ಭೂಕಂಠ, ಹಳ್ಳ ಕೊಳ್ಳ, ನದಿ,
ಎಲ್ಲಾ ಕಡೆಯೂ ಕೂಡ ನೀರು ಹಂಚಿಕೆ ಆಗಿದೆ. ಹಾಗಾದ್ರೆ ಆ 70.8ರಷ್ಟು ನೀರಿದೆಯಲ್ಲ, ಆ 70.8ರಷ್ಟು ನೀರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಪ್ರಮಾಣ ಎಷ್ಟಂತ ಸಾಕಷ್ಟು ಬಾರಿ ಕ್ವಶನ್ ಕೇಳಿದ್ದಾನೆ. 5% ಇದೆ, 6% ಇದೆ, 4% ಇದೆ, 3% ಇದೆ. ಎಷ್ಟು ಪರ್ಸೆಂಟ್ ಇದೆ? ಶುದ್ಧ ಕುಡಿಯುವ ನೀರಿನ ಪ್ರಮಾಣ, ಶುದ್ಧ ಕುಡಿಯುವ ನೀರಿನ ಪ್ರಮಾಣ. ಎಕ್ಸಲೆಂಟ್, 81% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿ ಉತ್ತರ 3%. ನೋಡಿ, ಶುದ್ಧ ಕುಡಿಯುವ ನೀರಿನ ಪ್ರಮಾಣ ಎಷ್ಟಿದೆ ಅಂದ್ರೆ 3%. ಈ ಟೋಟಲ್ ಇಷ್ಟೆಲ್ಲ ನೀರಿದೆಯಲ್ಲ, ಆ ನೀರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಪ್ರಮಾಣ ಎಷ್ಟಿದೆ ಅಂದ್ರೆ 3%. 3% ಶುದ್ಧ ಕುಡಿಯುವ ನೀರಿನ ಪ್ರಮಾಣವನ್ನ ಕಾಣ್ತೀವಿ ಅಂತ. ಶುದ್ಧ ಕುಡಿಯುವ ನೀರಿನ ಪ್ರಮಾಣ. ಮತ್ತೆ ಈ ಯಾವುದು 29.2% ಲ್ಯಾಂಡ್ ಇದೆಯಲ್ಲ, ಈ 29.2ರಷ್ಟು ಭೂಮಿ ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂದ್ರೆ 7 ಖಂಡಗಳಲ್ಲಿ ಹಂಚಿಕೆಯಾಗಿದೆ. 7 ಖಂಡಗಳು. ಆ 7 ಖಂಡಗಳು ಯಾವಂದ್ರ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ ಖಂಡ, ಯುರೋಪ ಖಂಡ, ಆಸ್ಟ್ರೇಲಿಯಾ ಖಂಡ. ಭೂಮಿಯ ಮೇಲೆ ಕಂಡು ಬರುವಂತ ಟೋಟಲ್ 7 ಖಂಡಗಳಿವು. ಆ 7 ಖಂಡಗಳು ಯಾವಂತಂದ್ರೆ ನಂಬರ್ 1 ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಯುರೋಪ, ಆಸ್ಟ್ರೇಲಿಯಾ. ಭೂಮಿ ಮೇಲೆ ಕಂಡು ಬರುವಂತ ಖಂಡಗಳ ಸಂಖ್ಯೆ 7 ಖಂಡಗಳದಾವೆ. ಅವುಗಳಲ್ಲಿ ನಂಬರ್ 1 ಏಷ್ಯಾ ಖಂಡ, ನಂಬರ್ 2 ಆಫ್ರಿಕಾ ಖಂಡ, ನಂಬರ್ 3 ಉತ್ತರ ಅಮೆರಿಕ, ನೆಕ್ಸ್ಟ್ 1 ದಕ್ಷಿಣ ಅಮೆರಿಕ, ಅಂಟಾರ್ಟಿಕಾ, ಯುರೋಪ, ಆಸ್ಟ್ರೇಲಿಯಾ. ಭೂಮಿ ಮೇಲೆ ಸಾಗರಗಳ ಸಂಖ್ಯೆ ಎಷ್ಟಂದ್ರೆ ಪ್ರಧಾನವಾಗಿ 5 ಸಾಗರಗಳಂತ ಕರಿತೀವಿ. 5 ಸಾಗರಗಳು ಯಾವುವು? ಪೈಸಾ ಅಂದ್ರೆ ಏನು? ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್, ಆರ್ಕಟಿಕ್ ಓಸಿಯನ್. ಭೂಮಿ ಮೇಲೆ ಕಂಡು ಬರುವಂತ ಸಾಗರಗಳ ಸಂಖ್ಯೆ ಎಷ್ಟಂದ್ರೆ ಟೋಟಲ್ 5 ಸಾಗರಗಳದಾವೆ. 5 ಸಾಗರಗಳು ಯಾವಂದ್ರ ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ದಕ್ಷಿಣ ಮಹಾಸಾಗರ, ಆರ್ಕಟಿಕ್ ಸಾಗರ. 5 ಪ್ರಧಾನವಾಗಿರುವಂತ ಸಾಗರಗಳು. ಭೂಮಿ ಮೇಲೆ 7 ಖಂಡಗಳು. ಇತ್ತೀಚೆಗೆ ಒಂದು ಖಂಡವನ್ನು ಆವಿಷ್ಕಾರ ಮಾಡಲಾಗಿದೆ. ಆವಿಷ್ಕಾರ ಮಾಡಿದ ಖಂಡ ಯಾವ್ದಂದ್ರ ಜಿಲಾಂಡಿ ಅನ್ನುವಂತ ಖಂಡ. ಭೂಮಿಯ ಮೇಲೆ ಇತ್ತೀಚೆಗೆ ಆವಿಷ್ಕಾರ ಮಾಡಿದಂತ ಖಂಡ ಅಂದ್ರ ಜಿಲಾಂಡಿಯ ಖಂಡ. ಭೂಮಿಯ ಮೇಲೆ ಇತ್ತೀಚೆಗೆ ಆವಿಷ್ಕಾರ ಮಾಡಿದ ಸಾಗರ ಅಂತಂದ್ರ ಅದು ದಕ್ಷಿಣ ಮಹಾಸಾಗರ ಅಂತ ಕರಿತೀವಿ. ಸದರ್ನ್ ಓಸಿಯನ್ ಎಷ್ಟೋ ಜನ ಅದನ್ನು ವಾದ ಮಾಡ್ತಾರೆ, ಅದು ಅಲ್ಲ ಅಂತ. ಸದರ್ನ್ ಓಸಿಯನ್ ಅಂತಂದ್ರು ಒಂದೇ, ಅಂಟಾರ್ಟಿಕ್ ಖಂಡ ಅಂದ್ರು ಒಂದೇ. ಅಂಟಾರ್ಟಿಕ್ ಖಂಡ ಅದು ನೀರಾದ ಸದರ್ನ್ ಓಷಿಯನ್ ಆಗ್ತದೆ. ಆ ಸುತ್ತಲೂ ಈ ಅಂಟಾರ್ಟಿಕ್ ಖಂಡ ಸುತ್ತಲೂ ಇರತಕ್ಕಂಥ ನೀರಿನ ಪ್ರಮಾಣ ಇದೆಯಲ್ಲ, ಆ ನೀರಿನ ಪ್ರಮಾಣವನ್ನು ನಾವು ಏನ್ ಕರಿತೀವಿ ಅಂದ್ರೆ ದಕ್ಷಿಣ ಮಹಾಸಾಗರ ಅಂತೇಳಿ ಕರಿತೀವಿ. ಸದರ್ನ್ ಓಷಿಯನ್, ದಕ್ಷಿಣ ಮಹಾಸಾಗರ ಅಂತೇಳಿ ಕರೆಯಲ್ಪಡ್ತೀವಿ. ದಕ್ಷಿಣ ಮಹಾಸಾಗರ, ಸದರ್ನ್ ಓಷಿಯನ್. ಇಲ್ಲಿ ನಮ್ಗೆ ಇತ್ತೀಚೆಗೆ ಎಕ್ಸಾಮ್ ದಲ್ಲಿ ಕ್ವಶನ್ ಏನ್ ಕೇಳ್ತಾ ಇದ್ದಾನೆ ಅಂದ್ರ ಸಾಗರದ ಪ್ರವಾಹಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಪ್ರಮುಖವಾಗಿರುವಂತ ಸರೋವರಗಳ ಮೇಲೆ ಕ್ವಶನ್ ಕೇಳ್ತಾ ಇದ್ದಾನೆ. ಪ್ರಮುಖವಾದ ಇತ್ತೀಚೆಗೆ ಗ್ಯಾರಂಟಿ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಎವರ್ ಗ್ರೀನ್ ಅನ್ನುವಂತ ಒಂದು ಹಡಗು ಸಿಗಿಬಿತ್ತು. ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ದಾಟುವಂತ ಸಮಯದಲ್ಲಿ ಅಲ್ಲೊಂದು ಕಾಲುವೆ ಇದೆ, ಸುಯೇಜ್ ಕಾಲುವೆ ಮೇಲೆ ಕ್ವಶನ್ ಕೇಳ್ತಾನೆ. ಕಾಲುವೆ ಅಂದ್ರೆ ಏನು? ಕಾಲುವೆ, ಭೂಕಂಠ, ನಿಮ್ಗೆಲ್ಲ ಪರ್ಫೆಕ್ಟ್ ಇರ್ಬೇಕು. ಭೂಕಂಠ, ಯಾಕಂದ್ರೆ ನಿಮ್ಗೆ ಆ ಸಬ್ಜೆಕ್ಟ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಲ್ಲಿ ನಿಮ್ಗೆ ಶಾಶ್ವತ ಆ ಸಬ್ಜೆಕ್ಟ್ ನೆನ್ಪುಳಿಬೇಕಂದ್ರೆ ಆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಕಾಲುವೆ, ಭೂಕಂಠ ಮತ್ತೆ ಜಲಸಂಧಿ. ನೋಡಿ, ಇವು 3 ಸೇಮ್ ಅನಿಸ್ತವೆ. ಕಾಲುವೆ ಆಗಿರಬಹುದು, ಭೂಕಂಠ ಆಗಿರಬಹುದು, ಜಲಸಂಧಿ ಆಗಿರಬಹುದು. ಇದು ನೋಡಿ, ಭಾರತ ಮತ್ತು ಶ್ರೀಲಂಕಾ ಇದೆ. ಭಾರತ ಮತ್ತು ಶ್ರೀಲಂಕಾಗಳನ್ನ ಬೇರ್ಪಡಿಸಿ ಬಂಗಾಳ ಕೊಲ್ಲಿ ಹಾಗೂ ಮನ್ನಾರ ಕಾರ್ಯಗಳನ್ನು ಒಂದುಗೂಡಿಸುವುದು ಪಾಕ್ ಜಲಸಂಧಿ. 2 ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ 2 ವಿಶಾಲವಾದ ಜಲಭಾಗವನ್ನು ಸೇರಿಸುವಂತ ಚಿಕ್ಕ ಜಲಭಾಗಕ್ಕೆ ಜಲಸಂಧಿ ಎನ್ನುವರು. ಏನು? 2 ವಿಶಾಲವಾದ ಭೂಭಾಗವನ್ನು ಬೇರ್ಪಡಿಸಿ 2 ವಿಶಾಲವಾದ ಜಲಭಾಗವನ್ನು ಸೇರಿಸುವ ಚಿಕ್ಕ ಜಲಭಾಗಕ್ಕೆ ಜಲಸಂಧಿ ಅಥವಾ ಸ್ಟ್ರೈಟ್ ಅಂತ ಕರೀತಾರೆ, ಜಲಸಂಧಿ ಎನ್ನುವರು. ಅದೇ ಭೂಕಂಠ ಅಂದ್ರೆ ಏನು? ಇದರ ಅಪೋಸಿಟ್. ಭೂಕಂಠ ಅಂದ್ರೆ ಇದರ ಅಪೋಸಿಟ್ ಏನು?
ಎರಡು ವಿಶಾಲವಾದ ಜಲಭಾಗಗಳನ್ನು ಬೇರ್ಪಡಿಸಿ, ಉದಾಹರಣೆ ಇಲ್ಲಿದೆ ನೋಡಿ. ಈಗ ಅಮೆರಿಕ ದೇಶ ಇದೆ, ಆಮೇಲೆ ದಕ್ಷಿಣ ಅಮೆರಿಕ ಇದೆ, ಅಟ್ಲಾಂಟಿಕ್ ಸಾಗರ ಹಾಗೂ ಪೆಸಿಫಿಕ್ ಸಾಗರಗಳನ್ನು ಬೇರ್ಪಡಿಸಿ ಉತ್ತರ ಅಮೆರಿಕ ಹಾಗೂ ದಕ್ಷಿಣ ಅಮೆರಿಕಗಳನ್ನು ಒಂದುಗೂಡಿಸುವಂತ ಚಿಕ್ಕ ಭೂಭಾಗಕ್ಕೆ ನಾವು ಪನಾಮ ಭೂಖಂಡ ಅಂತ ಕರಿತೀವಿ. ಪನಾಮ ಭೂಖಂಡ ಅಂದ್ರೆ ಏನು? ಇದರ ಅಪೋಸಿಟ್. ಇದು ಏನ್ ಮಾಡ್ತದೆ? ಭೂಭಾಗವನ್ನು ಬೇರ್ಪಡಿಸ್ತದ. ಇದು ಏನ್ ಮಾಡ್ತದ ಅಂದ್ರೆ ಜಲಭಾಗವನ್ನು ಬೇರ್ಪಡಿಸ್ತದ. ಅಟ್ಲಾಂಟಿಕ್ ಸಾಗರ ಪೆಸಿಫಿಕ್ ಸಾಗರಗಳನ್ನು ಬೇರ್ಪಡಿಸ್ತಾ ಇದೆಯಲ್ಲ, ಇದು ಭೂಭಾಗವನ್ನು ಬೇರ್ಪಡಿಸಿದರೆ ಇದು ಜಲಭಾಗ ಬೇರ್ಪಡಿಸ್ತದೆ. ಇದು ಜಲಭಾಗವನ್ನು ಒಂದುಗೂಡಿಸಿದರೆ ಇದು ಭೂಭಾಗವನ್ನು ಒಂದುಗೂಡಿಸ್ತದೆ. ಅರ್ಥ ಮಾಡಿಕೊಳ್ಳಿ, ಎರಡು ಬಹಳ ಇಂಪಾರ್ಟೆಂಟ್. ಭೂಖಂಡ ಮತ್ತು ಜಲಸಂಧಿ. ಜಲಸಂಧಿ ಅಪೋಸಿಟ್ ಭೂಖಂಡ, ಭೂಖಂಡದ ಅಪೋಸಿಟ್ ಜಲಸಂಧಿ. ಮುಂದೆ ಹೇಳ್ತೇನೆ, ನಿಮ್ಗೆ ಸಾಕಷ್ಟು ಜಲಸಂಧಿಗಳು ಬರ್ತವೆ. ಮೇಘಲನ್ ಜಲಸಂಧಿ ಇದೆ, ಡೇವಿಡ್ ಜಲಸಂಧಿ ಇದೆ, ಡೆನ್ಮಾರ್ಕ್ ಜಲಸಂಧಿ ಇದೆ, ಜಿಬ್ರಾಲ್ಟರ್ ಜಲಸಂಧಿ ಇದೆ, ಪಾಕ್ ಜಲಸಂಧಿ ಇದೆ, ಮಲಕ್ಕ ಜಲಸಂಧಿ ಇದೆ, ಡೋಹರ್ ಜಲಸಂಧಿ ಇದೆ, ಬಾಸ್ ಜಲಸಂಧಿ ಇದೆ, ಕುಕ್ ಜಲಸಂಧಿ ಇದೆ, ತೈವಾನ್ ಜಲಸಂಧಿ ಇದೆ. ಪ್ರಪಂಚದ ಅತ್ಯಂತ ಪ್ರಧಾನವಾದಂತ ಜಲಸಂಧಿಗಳನ್ನ ನಾವು ನೋಡುತ್ತೀವಿ. ಆದ್ರೆ ನಾ ಏನ್ ಹೇಳದಂತಂದ್ರೆ, ಈ ಹೊಸದಾಗಿ ಕೆಲವರು ಕ್ಲಾಸ್ ಅಟೆಂಡ್ ಆಗಿರ್ತೀರಿ, ಅಥವಾ ಕೆಲವರು ಅಟೆಂಡ್ ಆದ್ಮ್ಯಾಗ ಕೆಲವು ಕನ್ಫ್ಯೂಸ್ ಇರ್ತದೆ. ಅಂತವ್ರು ಏನ್ ಮಾಡ್ರಿ ಅಂದ್ರೆ, ಈ ಒಂದು 15-20 ಫಿಸಿಕಲ್ ಜಿಯೋಗ್ರಫಿ ಎಲ್ಲವೂ ಪರ್ಫೆಕ್ಟ್ ಆಗಿ ಮುಗಿಸ್ತಾನೆ. ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ, ನಾ ಹೇಳುವ ಪ್ರತಿಯೊಂದು ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಳ್ಬೇಕು. ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು, ಫಾರ್ಮುಲಾಗಳನ್ನು ಕಂಡುಹಿಡಿದಿವಿ. ಉದಾಹರಣೆ ಈಗ ಇದೆಯಪ್ಪ, ಇದು ಏನು, ಇದು ಸಾಕಷ್ಟು IAS ಕ್ವಶನ್ ಕೇಳ ನೋಡಿ. ಇದು 0 ಡಿಗ್ರಿ, ಇದಕ್ಕೆ GMT ಅಂತ ಕರಿತೀವಿ. GMT ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂದ್ರೆ ಫಾರ್ಮುಲಾ ಕಂಡು ಹಿಡಿದು ಬಿಟ್ಟಿವಲ್ಲ. BSF ಗೇಮ್ ಇನ್ ಟೋಗೋ, ಬರ್ಕನ್ ಫಾಸೋ, ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. 8 ದೇಶಗಳು. ಈ ತರ ನಾವು ಹೇಳುವಂತ ಕಾನ್ಸೆಪ್ಟ್ ಗಳನ್ನ ನೀಟಾಗಿ ನೀವು ಪರ್ಫೆಕ್ಟ್ ಆಗಿ ಬರೆದು ಬಿಟ್ರೆ ಮುಗಿದೋಗ್ಬಿಡ್ತು. ಯಾಕಂದ್ರೆ ನೀವಾಗಿ ಕುತ್ಕೊಂಡು ಅದನ್ನ ಓದಿ ಸ್ಟಡಿ ಮಾಡಿ ಟೈಮ್ ಇಲ್ಲ. ಬೇರೆ ಸಬ್ಜೆಕ್ಟ್ ಹೇಳಕತ್ತೀರಿ, ಈ ನನ್ನ ಭಾಷೆ ನಿಮ್ಗೆ ಅರ್ಥ ಆಗ್ತದ, ನನ್ನ ಪಾಠ ನಿಮ್ಗೆ ಅರ್ಥ ಆಗ್ತದ, ನನ್ನ ವಿಚಾರ ನಿಮ್ಗೆ ಅರ್ಥ ಆಗ್ತದ. 2 ವರ್ಷ, ಕೆಲವರು 2 ವರ್ಷದಿಂದ ಕೇಳ್ತಾ ಬಂದಿದ್ದೀರಿ, ಈಗ ಒಂದು 15-20 ಅವಾಗ ಏನಾಗಿಬಿಡುತ್ತಂದ್ರೆ ಆಟೋಮೆಟಿಕ್ ನಾ ಹೇಳುವಂತ ವಿಚಾರಗಳು ನಿಮ್ಗೆ ಪರ್ಫೆಕ್ಟ್ ಆಯ್ತಂದ್ರೆ ಓದುವಂತ ಸಮಯದಲ್ಲಿ ಕ್ವಶನ್ ಪೇಪರ್ ಬಿಡಿಸೋ ಪಟ ನೀವು ನೆನಪು ಬಂದ್ಬಿಡುತ್ತೆ. ನೀವೇ ಸ್ವಂತ ಕ್ರಿಯೇಟ್ ನೀವು ಕಂಡುಕೊಂಡು ಹೋಗೋದು ಬೇಡಲ್ಲ. BSF ಬರ್ಕನ್ ಫಾಸೋ, ಸ್ಪೇನ್, ಫ್ರಾನ್ಸ್, ಗಾನಾ, ಅಲ್ಜೇರಿಯಾ, ಮಾಲಿ, ಇಂಗ್ಲೆಂಡ್, ಟೋಗೋ. ಖಂಡಗಳು ಯಾವಂದ್ರ ಒಂದು ಯುರೋಪ ಖಂಡ, ಇನ್ನೊಂದು ಆಫ್ರಿಕಾ ಖಂಡ. ಇದನ್ನೇ ನಾವು ಏನಂತ ಕರಿತೀವಿ? ಅಂತಾರಾಷ್ಟ್ರೀಯ ಸಮಯ ನಿರ್ಧಾರಕ ರೇಖಾಂಶ ಅಂತ ಕರಿತೀವಿ. ಇದನ್ನ GMT ಅಂತ ಕರೀತಾರೆ. GMT ಅಂದ್ರೆ ಏನು? ಗ್ರೀನ್ವಿಚ್ ಮೆರಿಡಿಯನ್ ಟೈಮ್. ಗ್ರೀನ್ವಿಚ್ ಮೆರಿಡಿಯನ್ ಟೈಮ್ ಎಷ್ಟು ದೇಶಗಳ ಮೇಲೆ ಹಾದು ಹೋಗಿದೆ ಅಂತಂದಾಗ 8 ದೇಶಗಳ ಮೇಲೆ ಹಾದು ಹೋಗಿದೆ. ಆ 8 ದೇಶಗಳು ಯಾವಂತಂದ್ರೆ, ಒಂದು ಬರ್ಕನ್ ಫಾಸೋ ಆಫ್ರಿಕ್ ಖಂಡದಲ್ಲಿದೆ, ಸ್ಪೇನ್ ಯುರೋಪ ಖಂಡದಲ್ಲಿದೆ, ಫ್ರಾನ್ಸ್ ಯುರೋಪ ಖಂಡದಲ್ಲಿದೆ, ಗಾನಾ ಆಫ್ರಿಕಾ ಖಂಡದಲ್ಲಿದೆ, ಅಲ್ಜೇರಿಯಾ ಆಫ್ರಿಕಾ ಖಂಡದಲ್ಲಿದೆ, ಮಾಲಿ ಆಫ್ರಿಕ್ ಖಂಡದಲ್ಲಿದೆ, ಇಂಗ್ಲೆಂಡ್ ಯುರೋಪ ಖಂಡದಲ್ಲಿದೆ, ಟೋಗೋ ಆಫ್ರಿಕ್ ಖಂಡದಲ್ಲಿದೆ. 5 ದೇಶಗಳು ಆಫ್ರಿಕ್ ಖಂಡದಲ್ಲಿ ಕಂಡು ಬಂದ್ರೆ ಇನ್ನು 3 ದೇಶಗಳು ಯುರೋಪ ಖಂಡದಲ್ಲಿ ಕಂಡು ಬರುತ್ತವೆ. ಅರ್ಥ ಆಗ್ತಾ ಇದೆಯಾ? ಪ್ರಮುಖವಾದ ಜ್ವಾಲಾಮುಖಿಗಳು, ಭೂಕಂಪದ ಅಲೆಗಳು. ಪ್ರಪಂಚದಲ್ಲಿ ಅತಿ ಹೆಚ್ಚು ಭೂಕಂಪ ಎಲ್ಲಿ ಸಂಭವಿಸ್ತವೆ? ಜ್ವಾಲಾಮುಖಿಗಳು ಎಲ್ಲಿ ಸಂಭವಿಸ್ತವೆ? ಸಾಗರದ ಪ್ರವಾಹಗಳು ನಿಮ್ಗೆ ಸಾಕಷ್ಟು ಬಾರಿ ಹೇಳಿ. ನಿಮ್ಗೆ ಸಾಗರದ ಪ್ರವಾಹಗಳು ಹೆಂಗ್ ಕೇಳ್ತಾ ನೋಡಿ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಈ ಕೆಳಗಿನ ಯಾವ ಸಾಗರದಲ್ಲಿ ಸಾಗರದ ಪ್ರವಾಹಗಳು ಕಂಡು ಬರುವುದಿಲ್ಲ? ಸ್ವಚ್ಛ. ಇಲ್ಲಿ ಸಾಗರದ ಪ್ರವಾಹಗಳೇ ಕಂಡು ಬರಂಗಿಲ್ಲ ನೋಡಿ. ಆರ್ಕಟಿಕ್ ಸಾಗರದಲ್ಲಿ ಸಾಗರದ ಪ್ರವಾಹ ಕಂಡು ಬರಂಗೇ ಇಲ್ಲ ಅಲ್ಲಿ. ಯಾಕಂದ್ರೆ ಧ್ರುವ ಪ್ರದೇಶದಲ್ಲಿ ಇದೆ. ಧ್ರುವ ಪ್ರದೇಶದಲ್ಲಿರೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ. ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ ಅಂತಂದ್ರೆ ನೀರ್ ಕಾಯಂಗಿಲ್ಲ. ನೀರ್ ಕಾಯಂಗಿಲ್ಲ ಅಂದ್ರೆ ಉಷ್ಣ ಪ್ರವಾಹ ಇಲ್ಲ. ಉಷ್ಣ ಪ್ರವಾಹ ಅಂದ್ರೆ ಅದು ಪ್ರವಾಹನೇ ಅಲ್ಲ. ಪ್ರವಾಹ ಅನ್ಸ್ಕೋಬೇಕಾದ್ರೆ ವಾಮ್ ಇರ್ಬೇಕು, ಕೋಲ್ಡ್ ಇರ್ಬೇಕು. ಅಲ್ಲಿ ಪ್ರವಾಹ ಆಗ್ಬೇಕಾದ್ರೆ ಎಕ್ಸಾಮ್ ಬರೀಬೇಕು, ಕ್ವಶನ್ ಪೇಪರ್ ಬೇಕಿಲ್ಲ. ನಾವಿರ್ಬೇಕು, ಕ್ವಶನ್ ಪೇಪರ್ ಇರ್ಬೇಕು, ಕಾಲ್ಫಾರಂ ಆಗ್ಬೇಕು. ಒಂದಕ್ಕೊಂದು ಪೂರಕ ಅದಾವಲ್ಲಿ. ಸೂರ್ಯನ ಕಿರಣಗಳು ನೇರವಾಗಿ ಬೀಳಂಗಿಲ್ಲ, ನೀರ್ ಕಾಯಂಗಿಲ್ಲ. ನೀರ್ ಕಾಯಂಗಿಲ್ಲ ಅಂತಂದ್ರೆ ಅಲ್ಲಿ ಉಷ್ಣೋದಕ ಪ್ರವಾಹ ಇಲ್ಲೇ ಇಲ್ಲ. ಯಾರು ಕೂಲನ್ನವರು
ಕೂದಲಕ್ಕೇನೆ ಜಗಳ ಮಾಡಕತ್ತೀನಿ, ಯಾರಿಗೆ ಅಂದಿನಿ ಆಡಿನಿ. ಎಷ್ಟ್ ಅಸಹ್ಯ ಮಾಡೋದು ನೋಡಿ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ. ಈ ಕೆಳಗಿನ ಯಾವ ಸಾಗರದಲ್ಲಿ ಗಲ್ಫ್ ಸ್ಟ್ರೀಮ್ ಕಂಡು ಬರುತ್ತದೆ? ಗಲ್ಫ್ ಸ್ಟ್ರೀಮ್ ಅನ್ನೋದು ಉಷ್ಣ ಪ್ರವಾಹ. ಎಲ್ಲಿ ಕಂಡು ಬರುತ್ತೆ ಗಲ್ಫ್ ಸ್ಟ್ರೀಮ್? ಗಲ್ಫ್ ಸ್ಟ್ರೀಮ್ ಸರಿಯಾದಂತ ಉತ್ತರ ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುತ್ತದೆ. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತ ಉಷ್ಣೋದಕ ಪ್ರವಾಹ ಇದು. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರುವಂತ ಉಷ್ಣೋದಕ ಪ್ರವಾಹ ಗಲ್ಫ್ ಸ್ಟ್ರೀಮ್. ಉಷ್ಣೋದಕ ಪ್ರವಾಹ ಗಲ್ಫ್ ಸ್ಟ್ರೀಮ್ ಎನ್ನುವುದು. ಆಮೇಲೆ ಮಡಗಾಸ್ಕರ್, ಮೊಜಾಂಬಿಕ್. ಮಡಗಾಸ್ಕರ್, ಮೊಜಾಂಬಿಕ್ ಎಲ್ಲಿ ಕಂಡು ಬರ್ತದೆ? ಶಬಾಷ್. ಹಿಂದೂ ಮಹಾಸಾಗರದಲ್ಲಿ. ಹಿಂದೂ ಮಹಾಸಾಗರದಲ್ಲಿ ಮಡಗಾಸ್ಕರ್ ಮತ್ತು ಮೊಜಾಂಬಿಕ್ ಕಂಡು ಬರ್ತದೆ. ಓಕೆನಾ? ನಾಳೆಯಿಂದ 1 ಗಂಟೆ ಆಗಿದ್ದು ಹೆಂಗ್ ಗೊತ್ತೇ ಇಲ್ಲ ನೋಡಿ, ಹೋಗ್ಬಿಡ್ತು 1 ಗಂಟೆ ನಮ್ಗೆ.